ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ ಅಪರಾಧದು. ಒಂದು ಕ್ಷಣ ನಾನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಒಂದು ಕ್ಷಣ ನಾನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ದೇವಾ ನಿನ್ನ ದಯೆ, ಚಪ್ಪಾಳೆ ಜೋರಾಗಿ. ರಾಜ ನಿನ್ನ ಪ್ರೇಮ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನನ್ನ ಬಾಳಿಗೆ. ಹಲ್ಲೆಲೂಯಾ, ಕೈಗಳ ಮೇಲೆಗೆತ್ತಿ. ಆರಾಧನೆ ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ಬೇಟೆಗಾರನ ಬಲೆಯನ್ನು ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದ. ಎಲ್ಲ ಹೇಳ್ಬೇಕಿದು. ಬೇಟೆಗಾರನ ಬಲೆಯನ್ನು ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ. ಆಮೆನ್. ಲಾಸ್ಟ್ ವಾಕ್ಯನು, ಬೇಟೆಗಾರನ ಬಲೆಯಿಂದ ಮರಣಕರ ವ್ಯಾಧಿಗಳಿಂದ. ಬೇಟೆಗಾರನ ಬಲೆಯನ್ನು ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ
ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಹಾಲೆಲೂಯಾ ಆರಾಧನೆ. ಸರ್ವಶಕ್ತನಾದ ತಂದೆಯಾದ ದೇವರೇ, ಇಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನೀವು ಮಾತಾಡಿ ನಿಮ್ಮ ದಾಸರ ಮಕ್ಕಳೆಲ್ಲರೂ ಬಲಗಳು ಸಹಾಯ ಮಾಡಿ, ಕೃಪೆತರು ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೈವಿಕವಾದಂಥ ಕುಟುಂಬ, ಅದರ ಕುರಿತಾಗಿ ತಂದೆ ತಾಯಿಗಳ ಪಾತ್ರ, ಮಕ್ಕಳ ಪಾತ್ರ ಕುರಿತಾಗಿ ನಾವು ಧ್ಯಾನಿಸೋಣ. ಆಮೆನ್. ಯಾಕೆ ಹೆಚ್ಚೆಚ್ಚಾಗಿ ಕುಟುಂಬ ಅಂದರೆ, ಅನೇಕ ಸಮೇತವಾಗಿ ಪರಲೋಕಕ್ಕೆ ಎತ್ತಲ್ಪಡಬೇಕು ಅಂತ ದೇವ್ರಿಗೆ ಉದ್ದೇಶ. ನಿನ್ನ ಮಗನೋ ನಿನ್ನ ಮಗಳೋ ನಿನ್ನ ಗಂಡನೋ ಯಾರು ಬಿಡಬಾರ್ದು, ಕುಟುಂಬ ಸಮೇತವಾಗಿ ರಕ್ಷಿಸಲ್ಪಡಬೇಕು ಅನ್ನೋದು ದೇವ್ರಿಗೆ ಉದ್ದೇಶವಾಗಿರೋದ್ರಿಂದ ಅದನ್ನು ಮಾಡ್ತೇವೆ ಅಂತೀವಿ. ಇದನ್ನು ಕರ್ತನ ಭೋಜನದಲ್ಲಿ ಪ್ರತಿ ಸಾರಿ ಕೆಲವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳುವಂಥ ವಾಕ್ಯ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ವಾ, ಅಥವಾ ಅರ್ಥ ಆದರೂ ಅದನ್ನು ತಿರಸ್ಕಾರ ಮಾಡ್ತಿದ್ರಿ ಅಂತೇಳಿ ಕೆಲವು ವಿಷಯಗಳು ಗೊತ್ತಾಗ್ತಾ ಇದೆ. ಹೆಂಗಂದ್ರೆ, ಕರ್ತನ ಭೋಜನದಲ್ಲಿ ನಮ್ಮ ಸಭೆ ಒಂದು ಶಿಸ್ತಿನ ಸಭೆ ಬರ್ತಾ ಇರೋದು. ಮದುಮಗನನ್ನ ಮೀಟ್ ಮಾಡೋಕ್ಕೆ, ಆಮೆನ್, ಹಲ್ಲೆಲೂಯಾ. ವೈಟ್ ಅನ್ನೋದು ಒಂದು ಕಳಂಕ ಇಲ್ಲದಂತ ಜೀವಿತ ಇರುವಂತವ್ರು. ಒಂದು ವೇಳೆ ನಿನ್ನಲ್ಲಿ ಅಹಂಕಾರನೋ ಕೋಪನೋ ಇನ್ನೊಂದು ಏನೋ ಒಂದು ಇದ್ರೆ ಮಾತ್ರನೇ ಆ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನೀನು ಒಳಗೆ ಚೇಂಜ್ ಆಗಿದ್ರೆ ಈಚೆ ಕಡೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಹಾಕ್ಬೋದು, ಹಾಗಾದ್ರೆ ಈಚೆ ಕಡೆ ವೈಟ್ ಬಟ್ಟೆ ಹಾಕೊಂಡಿರಲ್ಲ, ಒಳಗೆ ಚೇಂಜ್ ಆಗಿಬಿಟ್ಟಿದಾರೆ ಪಾಸ್ಟ್ರೇ ಅಂತ. ಅವ್ರು ಚೇಂಜ್ ಆಗಿದ್ರೋ ಇಲ್ವೋ, ಸೇವಕರು ಗೌರವ ಕೊಡ್ತಾ ಇದ್ದಾರೆ, ಅವರನ್ನು ನಾವು ಆಶೀರ್ವಾದ ಮಾಡ್ತೀವಿ. ಆಮೆನ್, ಹಲ್ಲೆಲೂಯಾ. ಅದನ್ನು ಸೇವಕರ ಕುಟುಂಬ ಅಂದ್ರೆ ಏನು? ತಂದೆ ತಾಯಿ ಮಕ್ಕಳು ಮನೇಲಿ ಯಾರಿದ್ದೀರೋ ಎಲ್ಲರೂ ಸೇರಿ ದೇವರನ್ನ ಅಂಗೀಕಾರ ಮಾಡಿಕೊಂಡು, ದೇವರನ್ನ ಸೇವಿಸಿ, ದೇವರನ್ನ ಘನಪಡಿಸಿ, ದೇವರ ಚಿತ್ತವನ್ನು ನೆರವೇರಿಸುವಂತವರೇ ಆತ್ಮಿಕವಾದಂಥ ಕುಟುಂಬ. ಈ ಪ್ರಶ್ನೆ ನಾವು ನಿಮಗೆ ಕೇಳುವಾಗ, ನಿನ್ನ ಕುಟುಂಬ ಆತ್ಮಿಕವಾದ ಕುಟುಂಬವಾ? ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಆತ್ಮಿಕವಾಗಿದ್ದೀರಾ? ಇನ್ನು ಕೆಲವು ಲೆಕ್ಕದ ಪ್ರಕಾರ ಇನ್ನು 1 ವರ್ಷನೋ 2 ವರ್ಷನೋ 3 ವರ್ಷನೋ ಎತ್ತಲ್ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರಂತೂ ಸೆಪ್ಟೆಂಬರ್ 24ನೇ ತಾರೀಕು ಹೋಗ್ತೀವಿ ಕೂಡ ಅಂದ್ಕೊಂಡಿದ್ರು. ಕಾಡ ಹತ್ರ ಹೋಗ್ಬಿಟ್ಟು ಎತ್ಕೊಂಡ್ರು, ಎತ್ಕೊಳ್ಳಿಲ್ಲ, ವಾಪಸ್ ಬಂದ್ಬಿಟ್ರು. ಕೆಲವು ಬೋಧನೆಗಳು ಹಂಗೆ ನಡೀತಾ ಇದೆ, ಅದು ಬೇರೆ. ಆದರೆ ಯೇಸು ಸ್ವಾಮಿ ಬರೋದು ಮಾತ್ರ ಗ್ಯಾರಂಟಿ. ಆ ಗ್ಯಾರಂಟಿ ಅಂತ ಎಲ್ಲರೂ ನಂಬ್ತೀರ, ಯೇಸು ಸ್ವಾಮಿ ಬರ್ತಾರ ಬರಲ್ವಾ? ಎಷ್ಟು ಜನ ನಂಬ್ತೀರ ಬರ್ತಾರಂತ? ಬಟ್ ಆ ಬರುವಾಗ ನೀನು ನಿನ್ನ ಕುಟುಂಬ ಎತ್ತಲ್ಪಡ್ತೀರ ಅನ್ನೋದೇ ಪ್ರಶ್ನೆ. ಅಲ್ಲೇ ಬಂದ್ರೆ ಸಿಕ್ಲು. ಇನ್ ಮನೆಯವ್ರ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗ, ನೀನು, ನಿನ್ನ ಹೆಂಡತಿ, ನಿನ್ನ ಸೊಸೆ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಅಣ್ಣ ತಮ್ಮಂದ್ರು ಎತ್ತಲ್ಪಡ್ತಾರ. ಹಾಗಾದ್ರೆ ಕೈ ಬಿಡಲ್ಪಟ್ರೆ ಎಷ್ಟು ಕಷ್ಟ. ಒಬ್ಬ ತಾಯಿ ಹೇಳಿದ್ರು, ನಮ್ಮ ಮಗನ ಆಕ್ಸಿಡೆಂಟ್ ಆಯ್ತು ಅಂತೇಳಿ. ಅವನ ಆಕ್ಸಿಡೆಂಟ್ ಆಗಿದ್ದು ಒಂದು ತಿಳ್ಕೊಳ್ರಿ, ಅವನ ಪ್ರಾಣಕ್ಕೆ ಒಂದು ಗೆರೆ ಬಿದ್ದಿಲ್ಲ. 3 ದಿವಸ ಮೀಟಿಂಗ್ ಬಂದು ಅಭಿಷೇಕ ಹೊಂದ್ಕೊಂಡಿದ್ದ. ಆಮೆನ್. ಇಲ್ಲ, ದೇವ್ರು ಬಿಟ್ಟಿಲ್ಲ, ಒಂದು ಗೆರೆ ಬಿದ್ದಿಲ್ಲ. ಟೆಂಪರ್ ಡ್ಯಾಮೇಜ್ ಆಗಿದೆ, 4-5 ಕಲ್ಲುಗಳು ಬಿದ್ದೋಗಿದ್ದೇವೆ, ಸ್ಟೆಪ್ನಿ ಮುರಿದೋಗಿದೆ. ಕಾರಣ, ತಾಯಿ ತನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಹುಡುಗ ದೇವರ ಹತ್ರ ಒಪ್ಪಿಸ್ಕೊಡೋದ್ರಿಂದ ಸೈತಾನನ ಮುಟ್ಟಕ್ಕಾಗ್ಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಿಕವಾದಂಥ ಕುಟುಂಬ, ದೈವಿಕವಾದಂಥ ಕುಟುಂಬ ಅದು ಬೇಕು. ಈ ದೈವಿಕವಾದಂಥ ಕುಟುಂಬ ಆಗಬೇಕಾದ್ರೆ ಮೊದಲು ತಂದೆ ತಾಯಿಗಳು ಮಾದರಿಯಾಗಿರ್ಬೇಕು. ಯಾರು ಮಾದರಿಯಾಗಿರ್ಬೇಕು? ತಂದೆ ತಾಯಿಗಳು ಮಾದರಿಯಾಗಿರ್ಬೇಕು. ಯಾರನ್ನು ನೋಡಿ ಮಕ್ಕಳು ಕಲಿಯೋದು? ತಂದೆ ತಾಯಿಗಳನ್ನ. ನೀನೇನೆಲ್ಲ ಮಾಡ್ತೀಯ, ಕೋಪ ಮಾಡ್ಕೊಂಡ್ರೆ ಮಕ್ಕಳು ಕೋಪ ಮಾಡ, ತಂದೆ ಬೈದ್ರೆ ಮಕ್ಕಳು ಬೈತಾರೆ. ನಮ್ಮ ಕಣ್ಣು ಮುಂದೆ ನಮ್ಮ ತಂದೆ ತಾಯಿಗಳು ಹೆಂಗೆಲ್ಲ ಬದುಕ್ತಾರೋ, ನಾಟಕ ಮಾಡ್ತಾ ಇದೀಯ, ಅವರು ನಾಟಕ ಮಾಡ್ತಾರೆ. ನಮ್ಮಮ್ಮ ನಾಟಕ ಮಾಡ್ತಾಳೆ, ನಾನು ನಾಟಕ ಮಾಡ್ತೀನಿ. ಯಾಮರ್ಸ ಬುದ್ಧಿ. ಸತ್ಯವನ್ನೇ ಹೇಳೋದನ್ನು ಕಲ್ತ್ಕೊಡ್ಬೇಕು. ತಪ್ಪೋ ನಿಜನ ಒಪ್ಕೊಳ್ಳುವಂಥದ್ದು, ದೇವರ ಮುಂದೆ ಒಪ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಮೊದಲು ತಂದೆ ತಾಯಿಗಳು ಏನಾಗಿರ್ಬೇಕು? ಮಾದರಿ ಆಗಿರಬೇಕು. ಹಲ್ಲೆಲೂಯಾ. ಮಕ್ಕಳಿಗೆ ಏನು ಹೇಳ್ತೀರ ನೀವು? ಹೋಗಿ ಪ್ರೇಯರ್ ಮಾಡ್ಕೊಳ್ರಿ ಅಂತಾರೆ. ಹೋಗಿ ಪ್ರೇಯರ್ ಮಾಡ್ಕೊಳ್ರಿ ಅಂತ ಹೇಳೋದಲ್ಲ, ಬನ್ನಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಅದು
ತಂದೆ ತಾಯಿಗಳು ಬೇಕು ಬರೋ ತಕ್ಷಣ ಫೋನಲ್ಲಿ ಕೂತ್ಕೊಂಡಿದ್ರೆ ಮಕ್ಕಳನ್ನ ಮಾತ್ರ ಪ್ರೇಯರ್ ಮಾಡಕ್ಕೆ ಹೆಂಗೆ ಕಳಿಸ್ತೀಯ ನೀನು? ಅವರು ಹಂಗೆ ಮಾಡ್ತಾರೆ. ಪ್ರೇಯರ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ತೀರಿ. ಎಷ್ಟು ಜನ ಕುಟುಂಬವಾಗಿ ಊಟ ಮಾಡುವಾಗ ಗಂಡ ಹೆಂಡತಿ ಅತ್ತೆ ಮಕ್ಕಳು ಎಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ? ಅವಾಗ ಮೊಬೈಲ್ ಯೂಸ್ ಮಾಡಲೇಬಾರ್ದು. ಮೊಬೈಲು ಎಲ್ಲರೂ ಅವಾಗಾದ್ರೂ ಮಾತಾಡ್ರಿ. ಈ ಮೊಬೈಲ್ ಬಂದಿರೋದ್ರಿಂದ ಒಬ್ಬರೊಬ್ಬರು ಮಕಾನು ನೋಡ್ತಾ ಇಲ್ಲ, ಒಬ್ಬರೊಬ್ಬರು ಮಾತಾಡ್ಕೊಳ್ತಾನೂ ಇಲ್ಲ. ಹಿಂಗೆ ನೋಡ್ಕೊಂಡೇನೇ ಊಟ ಮಾಡ್ತಾರೆ. ಹೆಂಗೆ ನೋಡ್ಕೊಂಡು? ಹಿಂಗೆ ನೋಡ್ಕೊಂಡೇ ಊಟ ಮಾಡ್ತಾರೆ. ಒಬ್ಬ ಗಂಡ ಅಡಿಗೆ ಮಾಡಿ ಆ ಯಮ್ಮ ಮಾಡಿಕ್ಕಿದ್ದಾರೆ, ಸಾರು ಮುದ್ದೆ ಎಲ್ಲ ಇಕ್ಬಿಟ್ಟಿದ್ದಾರೆ. ಇದನ್ನು ತಿಂತಾ ಇದ್ದಾನೆ ತಿಂದ್ಕೊಂಡಿದ್ದಾನೆ. ಪಕ್ಕದಲ್ಲಿ ಚೆಂಬಲ್ ನೀರು ಕೂಡ ಇದೆ, ಸಾರು ಇದೆ, ಮುದ್ದೆ ಇದೆ, ಎಲ್ಲ ಇದೆ. ಈ ಅನ್ನ ಎತ್ಕೊಂಡು ನೋಡ್ಕೊಂಡು ತಿಂತಾ ಇದ್ದಾನೆ. ಇದು ಇದ್ಕಿದ್ದಂಗೆ ಹೆಂಡ್ತಿನ ಕರೆದು ಬಿಟ್ಟು ಬೈತಾನೆ, ಏನು ಈ ಸಾರು, ಅನ್ನದಲ್ಲಿ ಉಪ್ಪು ಖಾರು ಸಾರು ಏನೂ ಇಲ್ಲ ಅಂತ. ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು ಸಾರಲ್ಲಿ ಎತ್ಕೊಂಡು ತಿನ್ನಪ್ಪ, ಅವ್ನು ಚೊಂಬಲ್ ಎತ್ಕೊಂಡು ತಿಂತವನೆ. ಅವನು ಕೆಳಗಿರೋದು ನೋಡ್ತಾ ಇಲ್ಲ, ಅವನೆಲ್ಲಿ ಎತ್ಕೊಂಡು ತಿಂತವನೆ? ಆ ಅನ್ನನ ಎತ್ಕೊಂಡು ಮುದ್ದೆನ ಎತ್ಕೊಂಡು ಎಲ್ಲಿ ಸಾರ ಎತ್ಕೊಂತ ಇಲ್ಲ, ಅವನು ಎತ್ಕೊಳ್ತಿರೋದಲ್ಲಿ ನೀರಲ್ಲಿ ಉಪ್ಪು ಖಾರ ಹಾಕಕ್ಕಾಗತ್ತಾ? ಯಾವ ಉತ್ತರ ಎಷ್ಟರ ಮಟ್ಟಿಗೆ ಸಂಬಂಧಗಳೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಮೊಬೈಲ್ ಒಂದೇ ಎಷ್ಟವನ್ನೂ ನಾಶ ಮಾಡಿಬಿಟ್ಟೆ, ಕುಟುಂಬಗಳ ನಾಶ ಮಾಡಿಬಿಟ್ಟಿದೆ, ಸಂಬಂಧಗಳ ನಾಶ ಆಗ್ಬಿಟ್ಟಿದೆ. ಇವತ್ತಿಂದ ನಿಮ್ಮ ಕುಟುಂಬಗಳಲ್ಲಿ ಮೊಬೈಲ್ಗಳನ್ನು ಪ್ರಾರ್ಥನೆ ಮಾಡುವಾಗ ಊಟ ಮಾಡುವಾಗ ಸಪ್ರೇಟಾಗಿ ಎತ್ತಿಕ್ಬಿಡ್ರಿ. ಅದು ಎಂಥ ಫೋನ್ ಕಾಲ್ ಬಂದರೂ ಪರವಾಗಿಲ್ಲ, ಫಸ್ಟ್ ಕುಟುಂಬ ಪ್ರಾರ್ಥನೆ ಮಾಡಿ ಊಟ ಎಲ್ಲ ಮುಗಿಸಿ ನಂತರ ಫೋನ್ ಬೇಕಾದ್ರೆ ಎತ್ಕೊಳ್ರಿ, ಇಲ್ಲ ನಾಳೆ ಬೆಳಿಗ್ಗೆ ಎತ್ಕೊಳ್ರಿ. ಆ ಕುಟುಂಬ ನಿರಂತರವಾಗಿ ಆಶೀರ್ವಾದ ಒಂದು ಕುಟುಂಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಫೆಸ ಪತ್ರಿಕೆ 6ನೇ ವಾಕ್ಯ ಓದೋಣ. ಮೊದಲನೇದಾಗಿ, ಕೆಲವರಿಗೆ ಪ್ರೇಯರ್ ಮಾಡಂದ್ರೆ ಕೋಪ. ಕೆಲವರಿಗೆ ನಿಮ್ಮಲ್ಲಿ ಪ್ರೇಯರ್ ಮಾಡ್ತೀರ ಅಂದ್ರೆ ನಾವು ಮಾಡ್ತಿರೋ ಸಾಯ್ತಿರೋ ನಿನಗೇನು ಹಿಡಿದೈತೆ ಅಂದ್ರು. ನಾನು ತಲೆ ತಿರುಗೇನೈತು, ಯಾಕಪ್ಪ ಹೇಳ್ದೆ ಅನಿಸ್ಬಿಡ್ತು. ನಾನು ಹೇಳಿದ ಅವ್ರು ಒಳ್ಳೇದಕ್ಕೋಸ್ಕರನೇ. ಆಮೆನ್. ಹೇಳೋದಕ್ಕೆ ದೇವರು ನನ್ನೇ ನಿಟ್ಟಿದ್ದಾನೆ. ಎಫೆಸ ಪತ್ರಿಕೆ 6ನೇ ವಾಕ್ಯ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ಶಿಕ್ಷೆ ಅಂದ್ರೆ ಒಡೆಯೋದು ಬಡಿಯೋದಲ್ಲ. ಶಿಕ್ಷೆ ಅನ್ನೋದು ಮಾರ್ಗದರ್ಶನ ಕೊಡೋದು. ಸುಮಾರು ಜನ ಶಿಕ್ಷೆ ಅಂದ ತಕ್ಷಣ ಒಡೆಯೋದು ಒಂದೇ ಅಲ್ಲ, ಡೈರೆಕ್ಷನ್. ಏನದು ಶಿಕ್ಷೆ ಅಂದ್ರೆ ಏನು? ಈಗ ಕುರಿಗಳು ಮೇಯಿಸ್ತಾ ಇರ್ತೀರ, ಕುರಿ ಒಂದು ಕಳ್ಳ ಕುರಿ ಎಗರಿ ಈ ಕಡೆ ಓಡ್ತದೆ, ಕುರುಬ್ರು ಏನ್ ಮಾಡ್ತಾನೆ? ಕೊಯ್ದಾಕ್ಬಿಡ್ತಾನ. ಒಂದು ಬಿಟ್ರೆ ಮಾಮೂಲಿ ಕುರಿಗಳಿಗೆ ಬಂದು ಸೇರ್ಕೊಳ್ತದೆ. ಓಹೋ, ನಮ್ಮ ಯಜಮಾನ್ ಇದ್ದಾನೆ, ಅದು ನಾವು ಅಲ್ಲಿ ಹೋಗಿ ತಿನ್ನಬಾರ್ದು ಅಂತ. ಅದೇನದು? ಮಾರ್ಗದರ್ಶನ, ಶಿಕ್ಷಣ. ಇಲ್ಲಿ ನೋಡ್ರಪ್ಪ, ಗಮನಿಸ್ರಿ, ಇಲ್ಲಿ ಯಾರ್ದು? ಆ ಕುರಿನ ಒಡೆದಿದ್ದು ಮಾರ್ಗದರ್ಶನ, ಶಿಕ್ಷಣ. ಮಾರ್ಗದರ್ಶನ. ತಂದೆ ತಾಯಿಗಳಿಗೆ ನೀವು ಒಬ್ಬಳೇ ಮಗಳಾಗಿರು, ಒಬ್ಬನೇ ಮಗನಾಗಿರು, ಕರ್ತನ ವಿಷಯಕ್ಕೆ ಬಂದಾಗ ಸತ್ಯವನ್ನೇ ಬೋಧಿಸಬೇಕು. ದೇವರು ನಿನ್ ಲೆಕ್ಕ ಕೇಳ್ತಾನೆ. ನಿನಗೆ ಸುಮ್ಮನೆ ಕೊಟ್ಟಿಲ್ಲ, ನಿನ್ನ ಸಾಕಕ್ಕಲ್ಲ ದೇವ್ರು ಕೊಟ್ಟಿರೋದು. ದೇವರ ಮಹಿಮೆನ ನಿನ್ನ ಮಕ್ಕಳ ಮುಖಾಂತರ ಪ್ರಕಟ ಆಗಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ತಂದೆ ತಾಯಿಗಳು ಸಹ ನನ್ನ ನೇರವಾಗಿ ನೀನಿರ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು. ತಪ್ಪಿಲ್ಲ, ನೀನ್ ಹೇಳ್ದಂಗೆ ಕೇಳಬೇಕು. ಫಸ್ಟ್ ನೀನ್ ದೇವ್ರು ಹೇಳ್ದಂಗೆ ಕೇಳು. ನೀನ್ ದೇವ್ರಿಗೆ ಭಯ ಪಟ್ಟಿದ್ದೆ ಆದ್ರೆ ಮಕ್ಕಳು ನಿನಗೆ ಭಯ ಪಡ್ತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಇದು ನಿಜನ ಸುಳ್ಳ? ತಂದೆ ತಾಯಿಗಳು ಯಾರಿಗೆ ಭಯ ಪಡಬೇಕು? ದೇವರಿಗೆ ಭಯ ಪಡಬೇಕು. ಆ ದೇವರಿಗೆ ಭಯ ಪಡುವುದನ್ನು ನೋಡಿ ಮಕ್ಕಳು ಭಯ ಪಡ್ತಾರೆ. ಹೋದ ವಾರದಲ್ಲಿ ನಮ್ಮ ಆಯುಷ್ ಫ್ಯಾಮಿಲಿಯಲ್ಲಿ ಇದ್ರು 3 ಜನ ಹೆಣ್ಣು ಮಕ್ಕಳು, 1 ಗಂಡು ಮಗು. ಅವ್ರ ತಂದೆ ತಾಯಿಗಳು ಅವ್ರ ಶಿಕ್ಷೆ ಕೊಡಬೇಕಾದ್ರೆ ಅಥವಾ ಇದನ್ನು ತಿದ್ದಬೇಕಾದ್ರೆ ಬೇಜಾರು ಮಾಡ್ಕೊಳ್ಳೋರಂತೆ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ನಮ್ಮ ಅಪ್ಪನ ಪ್ರೇಯರ್ ಅಂತಾನೆ, ಆರಾಧನೆ ಅಂತಾನೆ, ಅಲ್ಲಿಗೆ ಹೋಗಿ ಇಲ್ಲೊಂದು ಏನು ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ. ಆದರೆ ಇವತ್ತು ಆ ಮಕ್ಕಳಿಂದ ತಂದೆ ತಾಯಿಗಳು ತಲೆತ್ಕೊಂಡು ಓಡಾಡ್ತಾರೆ.
ಯಾರು ಹೇಳಿದ್ರು ಏನು ಹೇಳ್ತಾರೆ? ನಿಮ್ಮ ಮಕ್ಕಳು ದೈವ ಭಕ್ತರಪ್ಪ, ನಿನ್ನ ಮಕ್ಕಳು ಆರಾಧನೆ ಮಾಡುವಂಥವರು. ಕಾರಣ ಹೆಂಗ್ ಬಂತ ಅಲ್ಲಿಂದ? ಅವರಿಗೆ ನೇರವಾಗಿ ಬಂದಿಲ್ಲ, ಅವರ ತಂದೆ ತಾಯಿ ಅವರನ್ನ ಶಿಸ್ತಿಂದ ಬೆಳೆಸಿದ್ರು. ಅವಾಗ ಹೇಳಿದ್ರು, ನಮ್ಮಮ್ಮ ಹೇಳಿದ್ರು ನಂಗೆ ಕಷ್ಟ ಆಗ್ತದೆ ಕೇಳಕ್ಕೆ. ಆದ್ರೆ ಇವತ್ತು ಇಷ್ಟು ಒಳ್ಳೆ ಪೊಸಿಷನ್ ಬರಬೇಕಾದ್ರೆ, ಎಷ್ಟೊಂದು ರೀತಿಗೆ ದೇವರನ್ನ ಘನಪಡಿಸಬೇಕಾದ್ರೆ ನಮ್ಮ ತಂದೆ ತಾಯಿ ಕಳಿಸ್ಕೊಟ್ಟಂತ ಬುದ್ಧಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳನ್ನ ಯಾರ ಜೊತೆ ಸೇರಬಾರ್ದು, ಯಾರ ಜೊತೆ ಇರಬಾರ್ದು ಅಂತ ನೀನು ತೀರ್ಮಾನ ಮಾಡೋದಲ್ಲ. ಎಲ್ಲವನ್ನೂ ತಿಳ್ಕೊಂಡಿರು, ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳ್ಕೊಂಡಿರ್ಬೇಕು. ಅದ್ರ ಫೈನಲ್ ಆಗಿ ಅವ್ರಿಗೆ ಒಂದು ಆಪ್ಷನ್ಸ್ ಕೊಡಬೇಕು. ಒಳ್ಳೇದು ಕೆಟ್ಟದ್ದು ಮಧ್ಯದಲ್ಲಿ ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊ ಅಂತ ಹೇಳಬೇಕು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಅವರನ್ನು ಕೋಪದಿಂದ ಮಾತಾಡೋದಲ್ಲ, ಪ್ರೀತಿಯಿಂದ ಕಟ್ಟಬೇಕು. ಹಲ್ಲೆಲೂಯಾ. ಒಡೆಯೋದ್ರಲ್ಲಿ, ಹಲ್ಲು ಕಚ್ಕೊಂಡು ಹೊಡೆಯೋದ್ರಲ್ಲಿ ಅದು ದೊಡ್ಡ ಶಿಕ್ಷಿತನಂತಲ್ಲ. ಒಡೆದ್ರು ಹೆಂಗ್ ಹೊಡ್ಬೇಕು? ನಗುತ್ತಾ ಹೊಡಿಬೇಕು. ಆ ನಗುಕ್ಕೊಂದು ಅರ್ಥ ಇರಬೇಕು, ಏಟ್ಗೊಂದು ನೋವಿರಬೇಕು. ಆಮೇನ್. ಹೆಂಗೇನು ಅರ್ಥ ಆಯ್ತಾ? ಹೆಂಗೆ ಹೇಳ್ರಿ? ನಗುತ್ತಾ ಹೊಡಿಬೇಕು, ಏಟ್ಗೊಂದು ನೋವಿರಬೇಕು, ನಗುಗೊಂದು ಅರ್ಥ ಇರಬೇಕು. ಆಮೇನ್, ಆಮೇನ್. ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗಿ ಚಾನ್ಸ್ ಇರಲ್ಲ. ನಿಮ್ಮ ನೇರಕ್ಕೆ ನಿಮ್ಮ ಮಕ್ಕಳನ್ನ ಬೆಳೆಸೋಕೆ ಹೋಗ್ಬೇಡ್ರಿ. ನೀವು ಯಾರನ್ನು ಮರೆ ಮಾಡ್ಕೋಬೇಕಂದ್ರೆ ದೇವರನ್ನ ತೋರಿಸಬೇಕು. ನಿನಗೂ ನನಗೂ ಜವಾಬ್ದಾರಿ ಏನು ಗೊತ್ತಾ? ನಮ್ಮ ಮಕ್ಕಳಿಗೆ ನಾನಲ್ಲ, ನನಗಿಂತ ಉತ್ತಮರಿದ್ದಾರೆ, ನನಗಿಂತ ಒಂದು ಓನರ್ ಇದ್ದಾರೆ, ಅವರೇ ಪರ್ಮನೆಂಟು. ಈ ಲೋಕದಲ್ಲಿ ತಂದೆ ತಾಯಿಗಳೆಲ್ಲ ಟೆಂಪ್ರವರಿ. ಇಲ್ಲಿ ಭೂಲೋಕದಲ್ಲಿ ಪರಲೋಕದಲ್ಲಿ ನಮಗೆ ತಂದೆಯಾಗಿರೋದು ಯಾರಂದ್ರೆ ದೇವರಾಗಿದ್ದಾನೆ, ಅವ್ರ ಕಡೆ ನೋಡಬೇಕು ಅಂತ ಅವ್ರು ತಿಳಿಸ್ಕೊಡ್ಬೇಕು. ಆಮೇನ್, ಹಲ್ಲೆಲೂಯಾ. ತಂದೆ ಅಂದ್ರೆ ನೀವೇನ್ ಮಾಡಬಾರ್ದು? ಕೋಪವನ್ನ ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆ ಆಗಿರುವ ಬಾಲ ಶಿಕ್ಷೆಯನ್ನು. ಆಮೇನ್. ಕರ್ತನಿಗೆ ಮೆಚ್ಚುಗೆ ಆಗಿರೋ ಶಿಕ್ಷೆ ಯಾವ್ದಪ್ಪ? ಬಾಲ ಶಿಕ್ಷೆ. ದೊಡ್ಡವ್ರು ನೋಡ್ಯಕ್ಕಾಗಲ್ಲ. ಬಾಲ ಶಿಕ್ಷೆ ಹೆಂಗ? ಮೆಣಸಿನ್ಕಾಯಿ ತಗೊಂಬಂದು ರೂಮಲ್ಲಿ ಹಾಕ್ಬಿಟ್ಟು ಒಗ್ಯಾಕದ? ಕೈ ಕಾಲೆಲ್ಲ ಚೆನ್ನಾಗಿ ಬರ್ರೆಗಳು ಬರ್ಸೋದ? ಬೆಲ್ಟ್ ಕಿತ್ತೋದಂಗೆ ನೋಡಿಯೋದ? ಬಟ್ ಯೇಸು ಹೇಳ್ತಾರೆ ಬಾಲ ಶಿಕ್ಷೆ ಅಂತಿದೆ. ಹಲ್ಲೆಲೂಯಾ. ಬಾಲ ಶಿಕ್ಷೆ ಅಂದ್ರೆ ಮಕ್ಕಳಿಗೇನು ಗೊತ್ತಿರೋದಿಲ್ಲ, ಅವರನ್ನ ಪ್ರೀತಿನೂ ಇರಬೇಕು, ಭಯನೂ ಇರಬೇಕು. ಅದನ್ನು ತಿದ್ದುವಂತ ಗುಣವಂತರು ನೀವಾಗಿರಬೇಕು. ನೀವು ಹಂಗಾಗಿರ್ಬೇಕಾದ್ರೆ ನೀನು ದೇವರಿಗೆ ಭಯಪಟ್ಟರೆ ಮಾತ್ರ ನಿನ್ನ ಮಕ್ಕಳನ್ನು ಫಾಲೋ ಮಾಡ್ತಾರೆ. ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ರಿ, ಮೊಣಕಾಲು ಊರಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಸ್ತೋತ್ರ ಅಪ್ಪ ಸ್ತೋತ್ರ ಅಂತ ಪ್ರಾರ್ಥನೆ. ಯಾರು ಹೇಳ್ಕೊಟ್ರು ಅದನ್ನ? ತಂದೆ ತಾಯಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದನ್ನ ಮಗು ನೋಡಿರ್ತದೆ, ಅದಕ್ಕೆ ಅದು ಮಾಡುತ್ತೆ. ತಂದೆ ತಾಯಿ ಕಿತ್ತಾಡ್ತಾ ಇದ್ರೆ ಆ ಮಗು ಕೂಡ ಸಿಕ್ಕಿದವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ತಾ ಇರ್ತದೆ. ಅವ್ರ ಅಕ್ಕಪಕ್ಕದವ್ರು ಎಲ್ಲ ನಿಮ್ಮ ಅಪ್ಪನ ಥರ ಜಗಳ ಮಾಡ್ತೀಯಲ್ಲ, ಆ ಹುಡುಗಿ ನೋಡು ಎಲ್ಲ ನಿಮ್ಮ ಅಮ್ಮನ ಥರನೇ ಊರು ತಿರುಗ್ತೀಯ. ಎಲ್ಲಿಂದ ಬಂತದು? ಅದು ಮಾದ್ರಿ. ನಮ್ಮ ಅಮ್ಮ ಊರು ತಿರುಗ್ತಾನೆ, ನಾನು ಊರು ತಿರುಗ್ತೇನೆ. ನಮ್ಮ ಅಪ್ಪನು ಥೂ ಅಂತ ಹೋಗಿತಾನೆ, ನಾನು ಥೂ ಅಂತ ಹೋಗಿದ್ದೀನಿ. ಎಲ್ಲಿಂದ ಬಂತು? ನೀನು ಚೇಂಜ್ ಆದರೆ ನಿನ್ನ ಮಕ್ಕಳು 100% ಚೇಂಜ್ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ದೈವಿಕದ ಕುಟುಂಬವಾಗಬೇಕು. ಕುಟುಂಬ ಆಗೋದಕ್ಕೆ ಇಷ್ಟಪಡಬೇಕು. ಆಮೇನ್, ಆಮೇನ್. ತಂದೆ ತಾಯಿಗಳು ಎಷ್ಟು ಜನ ಇಷ್ಟಪಡ್ತೀರಾ ದೈವಿಕವಾದ ಕುಟುಂಬವಾಗಿದ್ದೀರಂತ ಹೇಳಕ್ಕೆ ನಾನು ಬರಲ್ಲ. ಇನ್ಮೇಲೆ ಆಗೋದಕ್ಕೆ ಇಷ್ಟಪಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೆಲ್ಲ ಉಪದೇಶ ಮಾಡ್ತಿದ್ದೇನೆಂದ್ರೆ ನಿಮ್ಮ ಮನೇಲಿ ಒಬ್ಬರು ಬಿಟ್ಟು ಹೋಗಬಾರ್ದು. ಈ ಭೂಲೋಕದಲ್ಲಿ ಎಲ್ಲರೂ ಎತ್ತಲ್ಪಡಬೇಕು. ಅದಕ್ಕೋಸ್ಕರನೇ ಇದನ್ನು ಬೋಧನೆ ಮಾಡ್ತಾ ಇರೋದು. ಆಮೇನ್, ಆಮೇನ್. ದೇವರು ತಂದೆ ತಾಯಿಗಳನ್ನ ಏನು ಮಾಡ್ತಾನಂದ್ರೆ ಅದನ್ನು ಗದರಿಸೋ ಜೊತೆ ಮಾತ್ರ ಅಲ್ಲ, ಅವರನ್ನು ದೇವರ ಹತ್ತಿರಕ್ಕೆ ಸೇರಿಸೋ ಕೆಲಸ ತಂದೆ ತಾಯಿಗಳದ್ದು. ಯಾರ ಹತ್ರ? ಮಕ್ಕಳನ್ನ ಯಾರ ಹತ್ರ ಸೇರಿಸ್ಬೇಕು? ದೇವ್ರ ಹತ್ರ ಸೇರಿಸ್ಬೇಕು. ಆಮೇನ್, ಆಮೇನ್. ಇದು ಆತ್ಮಿಕವಾದಂಥ ಜೀವಿತದಲ್ಲಿ ನಡೆಸಲ್ಪಡಬೇಕು. ನಮ್ಮ ಕುಟುಂಬ ಹೆಂಗಿರಬೇಕು? ಆತ್ಮಿಕವಾದಂಥ ಜೀವಿತದಲ್ಲಿ ನಮ್ಮ ಕುಟುಂಬ ನಡೆಸಲ್ಪಟ್ಟಿರಬೇಕು. ಗಮನಿಸಿರಿ, ದೇವರು ಆ ತಂದೆ ತಾಯಿಗಳಿಗೆ ಮಕ್ಕಳು ವಿಶೇಷವಾದವರು, ಆ ಮಕ್ಕಳಿಗೆ ತಂದೆ ತಾಯಿ
ವಿಶೇಷವಾದವರೇ ಆಗಿರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವಾಗಲೂ ಒಬ್ಬ ಅಣ್ಣ ಬಂದು ಹೇಳಿದ್ರು, ವೆಂಕಟೇಶ್ ಅಣ್ಣವರು, ನಾನೇನಾದರೂ ಸಾಯಂಕಾಲ 6 ಗಂಟೆ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ನಮ್ಮ ಅಮ್ಮನು ಎಲ್ಲ ಹುಡುಕಾಡ್ಬಿಡ್ತಾ ಇದ್ಲು ಅಂತ. ಎಲ್ಲರೂ ಎಲ್ಲಿದ್ದಾನೋ ಹುಡುಕಾಡ್ತದೆ. ಇವಾಗ ಎಲ್ಲೋ ಬಿದ್ದವನು ಬರ್ತಾನೆ ಬಿಡು. ಇವತ್ತು ತಂದೆ ತಾಯಿಗಳಿಗೆ ಆ ಜವಾಬ್ದಾರಿ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಿಬ್ಬರು ಮಕ್ಕಳು ಮಾತ್ರ ನಾನು ಯಾವಾಗಲೂ ಕಾವಲಿರ್ತೇನೆ ಅಂದ್ರೇನು, ಅವ್ರು ನಿಂತು ಫಲ ಕೊಟ್ಟು ಸೈತನ್ ಕೈ ಹಾಕದ ಹಾಗೆ ದೇವ್ರ ಚಿತ್ತಾನುಸಾರ ನಡೆಸ್ಕೊಂಡು ಅದೇ ಮಾರ್ಗದಲ್ಲಿ ನಡಿಬೇಕಂತೇಳಿ ದೇವ್ರು ನನ್ನ ಜವಾಬ್ದಾರಿ ಕೊಟ್ಟಿದ್ದು ನಾನು ಮಾಡಲೇಬೇಕು. ಕೆಲವ್ರಿಗೆ ಹಂಗಾಗಲ್ಲ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲೋ ತಿಂದು ಮಲ್ಕೊಳ್ತದೆ, ಎಲ್ಲೋ ಬಂದು ಹೋಗ್ತಾ ಇರ್ತದೆ, ನಮ್ಮ ಪಾಡಿಗೆ ನಮ್ಗೆ ಹೋಗೋದು. ಆಮೇಲೆ ರಾತ್ರಿ ಅನ್ನಕ್ಕೆ ಬಂದು ಇದ್ದೀರಾ ಮಲಗಿದ್ದೀರಾ ಓಕೆ. ಜೀವಿತ ಅಲ್ಲ, ಇದು ದೈವಿಕವಾದ ಜೀವಿತ ಅಲ್ಲ. ಖಂಡಿತ ಅದಾಗಲ್ಲ. ಯೌವನ ಮಕ್ಕಳು ಅನೇಕ ಒಬ್ಬರೇ ಇದ್ದಾಗ ಪಾಪ ಮಾಡೋದಕ್ಕೆ ಅವಕಾಶ ಇರ್ತದೆ. ನೀನು ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಒಂದು ಮನೆ ಸೇರಿಸೋವರೆಗೂ, ಒಂದು ಒಳ್ಳೇದಾಗೋದವರೆಗೂ, ಒಂದು ಮನೆ ಕಟ್ಟೋವರೆಗೂ, ಆ ಮಕ್ಕಳು ಒಂದು ಪದವಿ ಬರೋವರೆಗೂ, ಸ್ವಂತ ಬುದ್ಧಿ ಬರೋವರೆಗೂ ತಂದೆ ತಾಯಿಗಳು ತುಂಬಾ ಜವಾಬ್ದಾರಿ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಿಂದಿನ ಕಾಲದಲ್ಲೇನೋ 10-11 ಮಕ್ಕಳಾಗ್ತಾ ಇತ್ತು, ಪಿಲಿಪಿಲ ಅಂತ ನಾಯಿ ಮರಿಗಳ ಥರ ಎಲ್ಲೊಂದಲ್ಲಿ ಮಲ್ಕೊತಾ ಇದ್ವು, ಏನೋ ಒಂದು ಗಂಜಿಗಿಂತ ತಿನ್ಕೊಂಡು ಮುಕ್ಕು ಎಲ್ಲ ಒರೆಸ್ಕೊಂಡು ಹಂಗೇನೋ ಹೋಗ್ತಾ ಇದ್ವು. ಇವಾಗಿರೋದು 1-2, ಆ 1-2 ಸಾಕೋದು ಕಷ್ಟಪಡ್ತಾರೆ. ಅವಾಗ ಪಿಲ್ಪಿಲಾನರು ಒಂದು ಚಡ್ಡಿ ಕೈಗೆತ್ಕೊಂಡಿರೋದು, ಒಂದು ಮುಕ್ಕು ಹೊಸ್ಕೊಂಡಿರೋದು, ಒಂದು ಗುಂಡಿ ಹಿಂಗಾಗಿರೋ ಬಡತನ. ಇವರು ಬೆಳಗ್ಗೆ ಹೋದ್ರೆ ಗೊಡ್ಗಡ್ಗೆ ತಗೊಂಬರೋ ಸಾಯಂಕಾಲ ಊಟಕ್ಕೆ, ಅಂತ ಪರಿಸ್ಥಿತಿ ಇತ್ತು. ಈಗ 3 ಹೊತ್ತು ಊಟ ಇದ್ರು ಸಹ ಬೇಕರಿಲೇ ತಿಂತಾರೆ. ತಂದೆ ತಾಯಿಗಳು ಒಳ್ಳೆ ಊಟವನ್ನು ಕೊಡ್ರಿ, ಒಳ್ಳೆ ಬುದ್ಧಿಯನ್ನು ಕಲಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಆ ರೀತಿಗೆ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿ. ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಪಾಠ ಯಾವುದು? ಮನೆನೇ ಮೊದಲ. ಇಲ್ಲಿಗೆ ಬರೋಣ. ಇವಾಗ ಕರೆಕ್ಟ್ ಆಗಿದೆ. ನಿನ್ನ ಮಗನೋ ಫೇಲ್ ಆಗೋದಕ್ಕೆ ಯಾರು ಕಾರಣ ಅಂದಾಗ ಆ ಸ್ಕೂಲ್ ಟೀಚರ್ಸ್ ಇರಲಿಲ್ಲ. ಇವರೆಲ್ಲರೂ ಪಾಸ್ ಆಗವ್ರೆ, ನನ್ನ ಮಗಳು ಫೇಲ್ ಆಗವ್ರೆ, ನನ್ನ ಮಗನ್ ಫೇಲ್ ಆಗವನೆ, ನನ್ನ ಮಗಳ ಮೇಲೆ ಕಣ್ಣು, ನನ್ನ ಮಗನ ಮೇಲೆ ಕಣ್ಣು. ಅವ್ರು ಎಲ್ಲಾನ ಹೋಗ್ಲಿ, ನಿನ್ನ ಕಣ್ಣೆಲ್ಲ ಹೋಗಿದೆ ಅಮ್ಮ, ನಿನ್ನ ಕಣ್ಣೆಲ್ಲ ಹೋಗಿದೆ. ನಾವು ಫೀಸ್ ಕಟ್ಟಿಲ್ವಾ? ನೀನು ಕೂಡಿಸು, ನೀನು ಕುತ್ಕೋ, ನೀನು ಅವಕಾಶ ಮಾಡಿಕೊಂಡು ಓದೋದಕ್ಕೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿನ್ನ ಮಗನಿಗೋ ಇಲ್ದಿದ್ದೆಲ್ಲ ತಲೆಗೆ ಹಾಕಿ ಯಾವಾಗ್ಲೂ ಕಿತ್ಲಾಡ್ತಾ ಇದ್ರೆ ತಲೆಗೆ ಹೋಗುತ್ತಾ ಪಾಠ? ರಾತ್ರಿ ಎಲ್ಲ ಹತ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡ್ರ, ಕಾಲೇಜ್ಗೋ ಸ್ಕೂಲ್ಗೆ ಹೋಗ್ಬಿಟ್ಟು ನಿದ್ದೆ ಮಾಡೋದು. ಯಾಕಮ್ಮ ಮನೇಲಿ ಅಷ್ಟು ಕಲಸನ ಅಂದ್ರೆ, ಇಲ್ಲ ನಮ್ಮ ಅಪ್ಪನ ಹಿಂಗಂದ, ನಮ್ಮ ಅಮ್ಮನ ಹಿಂಗಂದ, ನಿದ್ದೆ ಮಾಡಿಲ್ಲ, ಇವಾಗ ಎದ್ದು ಮಕ್ಕಳಿಗೆ ಬಂದೆ, ಊಟ ಕೂಡ ಮಾಡಿಲ್ಲ, ತಲೆ ಚಕ್ಕರ್ ಬಿದ್ದು ಇನ್ನೆಲ್ಲ. ತಂದೆ ತಾಯಿಗಳು ಜ್ಞಾನದಿಂದ ಹೊಡಿ ಇನ್ನೊಂದು ಅರ್ಧ ಗಂಟೆಗೆ ಒಂದಾಗ್ಬಿಡ್ಬೇಕು. ತಂದೆ ತಾಯಿಗಳು ಮಾತ್ರ ಅಲ್ಲ, ಮಕ್ಕಳು ಸಹ ನೀವೇನಾಗಿರ್ಬೇಕು? ಒಂದಾಗ್ಬಿಡ್ಬೇಕು. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್. ಹೊಡೆದ ಮೇಲೆ ಅವ್ರನ್ನ ಕೇಳ್ರಿ, ನೋವಾಯ್ತಾ ಅಂತ ಪ್ರೀತಿಯಿಂದ ಮಾತಾಡ್ರಿ, ಅವ್ರು ಒಂದಾಗ್ಬಿಡ್ತಾರೆ. ಹಲ್ಲೆಲೂಯಾ. ದೇವ್ರ ಜ್ಞಾನ ಕೇಳ್ರಿ, ದೇವ್ರೇ ಈ ಕುಟುಂಬನ ಹೆಂಗ್ ನಡೆಸ್ಬೇಕು ಅಂತೇಳಿ. ನೀವು ಪ್ರೇಯರ್ ಮಾಡೋದೇ ಇಲ್ಲ, ನನಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರೋ ಕೊಟ್ಟಿದೆ, ಅವ್ರನ್ನ ಹೆಂಗ್ ನಡೆಸ್ಬೇಕು, ನನಗೆ ಜ್ಞಾನ ಕೊಡು ಅಂತ. ದೇವ್ರು ಕೇಳೋದಕ್ಕಿಂತ ಯೂಟ್ಯೂಬ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಟಿವಿಗಳಲ್ಲಿ ಏನು ಬರ್ತದೆ ಅದನ್ನು ಮಾತ್ರ ಮಾಡ್ತೀರಾ. ಅದನ್ನು ಫಾಲೋ ಮಾಡಕ್ ಹೋಗ್ಬಿಡ್ರಿ. ಬೈಬಲ್ ಫಾಲೋ ಮಾಡ್ರಿ. ಯೇಸು ಸ್ವಾಮಿ ಏನು ಹೇಳಿದ್ರು ಅದನ್ನು ಮಾಡ್ರಿ. ಅದು ಮಕ್ಕಳಿಗೆ ಅದು ಆಶೀರ್ವಾದಕರವಾಗಿರುತ್ತದೆ. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಂದು ಚರ್ಚ್ಗೆ ಬರೋಕ್ಕಿಂತ ಮುಂಚೆ, ಹೋಗೋದಕ್ಕಿಂತ ಮುಂಚೆ ನಿನ್ನ ಮನೆ ಏನಾಗಿರ್ಬೇಕು? ಮೊದಲ ಪಾಠಶಾಲೆ ಆಗಿರ್ಬೇಕು. ಚರ್ಚ್ಗೆ ಹೋಗ್ತಾ ಇದೀಯ ಮಗನೇ, ನಿಶಬ್ದಾಗಿರ್ಬೇಕು, ಅಲ್ಲಿ ಓಡಾಡಬಾರ್ದು, ಅಲ್ಲೇ ಹೇಳ್ಬೇಕು ಅಲ್ಲಿ ಸ್ವಾಮಿ ಇದ್ದಾನೆ, ಅದನ್ನು ಕಲಿಸ್ಕೊಡ್ಬೇಕು. ನೀವು ಕಡಿಮೆ ಕಾಣಿಕೆ ಹಾಕ್ರಿ, ನಿಮ್ಮ ಮಕ್ಕಳ ಕೈಯಲ್ಲಿ ಜಾಸ್ತಿ ಕೊಡ್ರಿ ಕಾಣಿಕೆ ಕೊಡೋದು. ಯಾಕೆ ಹೇಳು?
ನೀನಿಲ್ಲ ಅಂದ್ರೆ ಅವ್ನ ಜೀವನದಲ್ಲಿ ಹೇಳ್ಬೇಕು, ನಮ್ಮಪ್ಪ ದೊಡ್ಡ ದೊಡ್ಡ ನೋಟ್ಗಳು ಕೊಡ್ತಾ ಇದ್ರು, ಕೈ ತುಂಬ ಆಗ್ತಾಯಿದ್ರು ಕಾರಣ ಅಂದರೆ ಅವನು ಆಶೀರ್ವಾದ ಹೊಂದ್ಕೊಳ್ಳಿ ಅಂತ. ಅವನಲ್ಲಿ ಅವನ ಭಾವನೆ ಬರಬೇಕು ಮನೆಯಲ್ಲಿ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಜಾಲ್ದು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಗಮನಿಸ್ರಿ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ನಾನು ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು ಅಂತ ದೇವರು ಹೇಳ್ತಿದ್ದಾರೆ. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ತಂದೆ ತಾಯಿಗಳು ಏನು ಮಾತಾಡ್ಕೋಬೇಕಂತೆ? ದೇವರ ಬಗ್ಗೆ ಮಾತಾಡ್ಕೋಬೇಕಂತೆ. ಗಂಡ ಹೆಂಡತಿ ದೇವರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಕ್ಕಳು ಕೇಳಿಸ್ಕೊಂಡು ನೀನು ಹೇಳಿದಿರನೇ ನಿನಗೆ ವಿಧಿಯರಾಗ್ತಾರೆ, ದೇವರಿಗೆ ಭಯಪಟ್ಟು ಒಳ್ಳೆ ಮಕ್ಕಳಾಗಿ ಬೆಳೀತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟಂತಹ ಆಜ್ಞೆ ಇದು. ನಿಮ್ಮ ಮಕ್ಕಳಿಗೆ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತೆ. ಇವಾಗ ಬಗ್ಗಲ್ಲ. ಕೆಲವು ಹೇಳ್ತಾರೆ ತಂದೆ, ನಾನು ಒಬ್ಬಳೇ ಮಗಳಂತ ಏನು ಕೆಲಸ ಕಲಿಸಿಲ್ಲ. ಯಾಕಮ್ಮ ಕೆಲಸ ಕಲಿಸಿಲ್ಲ, ಏನಾಯ್ತು? ಅಲ್ಲ, ಚೆನ್ನಾಗಿ ಓದ್ಬಿಟ್ಟು ಒಬ್ರು ಕೆಲಸದವ್ರು ಇಟ್ಕೊಳ್ಳಿ. ಅಲ್ಲಿ ಅದಂಗೆ ಹೇಳ್ತೀಯ? ನಿನ್ನ ಮಗಳು ಕೆಲಸದವ್ರು ಇಟ್ಕೊಳ್ತಾಳೋ ಇಲ್ಲ ನಿನ್ನ ಮಗಳೇ ಕೆಲಸಕ್ಕೆ ಹೋಗ್ತಾಳೋ? ಅಲ್ವಾ? ಎರಡರಲ್ಲೊಂದು ಆಗ್ಬೇಕಲ್ಲ. ನಿನ್ನ ಮಗಳು ಕೆಲಸದವ್ರು ಇಟ್ಕೊಳ್ತಾರೋ ಇಲ್ಲ ಕೆಲಸಕ್ಕೆ ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ತಾಳೋ? ತೀರ್ಮಾನ ಮಾಡೋದು ದೇವರು. ವಿಧೇಯತೆ ತೋರಿಸಿದ ದೇವರು ಖಂಡಿತವಾಗ್ಲೂ ನಿನ್ನ ತಲೆಯಾಗೇ ಇಡ್ತಾರೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಕೆಲಸ ಮಾಡೋದು ಕಲಿಸ್ಕೊಟ್ಟಿದ್ದೀರಾ? ಕೆಲವರು ತಂದೆಗಳೆಲ್ಲ ತಾಯಿಯಂದರಿಗೆ ಮಕ್ಕಳು ಹೆಣ್ಮಕ್ಳು ಸಪೋರ್ಟು. ನಿಮ್ಮ ಅಮ್ಮನ ಮಾಡ್ಕೊಂತಲ್ಲ, ನೀನು ಕುತ್ಕೊಂಡು ಮೊಬೈಲ್ ನೋಡೋಗು ಅಂತ ಹೇಳೋರು ಇದ್ದಾರೆ. ಅವರು ಕೆಟ್ಟ ತಂದೆ ತಾಯಿಗಳವರು. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಕೆಲಸ ಬೇಗ ಮುಗಿಸ್ಬಿಟ್ಟು ಒಂದು ಜಾಗದಲ್ಲಿ ಕುತ್ಕೊಂಡು ನಗ್ನಗ್ತಾ ಮಾತಾಡೋದು ಕಲ್ತ್ಕೊಳ್ರಿ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಜಾಸ್ತಿ ಸಂಬಳ ತಂದ್ಬಿಟ್ರೆ ದೊಡ್ಡದೇನಿಲ್ಲ, ಕಡಿಮೆ ಸಂಬಳ ತಂದ್ಬಿಟ್ರೆ ಅವಮಾನ ಇಲ್ಲ. ಎಲ್ಲರೂ ಒಂದೇ ಸಮ ದೇವರ ದೃಷ್ಟಿಯಲ್ಲಿ. ಆಮೆನ್. ಗುಣ ತುಂಬ ಇಂಪಾರ್ಟೆಂಟು. ಎರಡನೇ ತಿಮೋತಿ 1ನೇ ಅಧ್ಯಾಯ 5ನೇ ವಾಕ್ಯ ಓದಿ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ತಿಮೋತಿ ಕುರಿತಾಗಿ ಪೌಲನು ಈ ರೀತಿ ಹೇಳ್ತಾನೆ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಚಪ್ಪಳ ದೇವರ ಮಹಿಮೆಗಾಗಿ ಪೌಲನು ತಿಮೋತಿಗೆ ಹೇಳುವಾಗ ಹೇಳ್ತಾನೆ, ಏನಂತ ಹೇಳ್ತಾನೆ? ಈ ನಂಬಿಕೆ ಇದೆಯಲ್ಲ, ನಿನ್ನ ಹತ್ರ ನಂಬಿಕೆ ಇದೆಯಲ್ಲ, ಈ ನಂಬಿಕೆ ಯಾರ ಹತ್ರ ಇತ್ತು ಅಂದ್ರೆ ಮೊದಲು ನಿಮ್ಮ ಅಜ್ಜಿ ಹತ್ರ ಇತ್ತು, ಆಮೇಲೆ ನಿಮ್ಮ ಅಮ್ಮನ ಹತ್ರ ಇತ್ತು, ಇವಾಗ ನಿನ್ನ ಹತ್ರ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಂಗಾದ್ರೆ ತಂದೆ ತಾಯಿಗಳೇ, ನಿನಗೆ ಆ ನಂಬಿಕೆ ಇದೆಯಾ? ನಿನಗೆ ಆ ಒಂದು ಪರಿಶುದ್ಧತೆ ಇದೆಯಾ? ನಿನಗೆ ಆ ಪ್ರಾರ್ಥನೆ ಸ್ವಭಾವ ಇದೆಯಾ? ದೇವರನ್ನು ಮಹಿಮೆ ಪಡಿಸುವಂತಹ, ಆತ್ಮಗಳನ್ನು ಆದಾಯ ಮಾಡುವಂತಹ, ದೇವರಿಗೆ ಭಯಪಡುವಂತಹ ಗುಣ ನಿನಗಿದ್ರೆ ನಿನ್ನ ಮಗನಿಗೂ ಮಗಳಿಗಿರ್ತದೆ, ನಿನ್ನ ಮೊಮ್ಮಕ್ಕಳಿಗೂ ಇರ್ತದೆ. ಇಲ್ಲಿ ನೋಡ್ರಿ, ಅವ್ರ ಅಜ್ಜ ಸಮೇತವಾಗಿ ಪೌಲನು ಹೇಳ್ತಾನೆ, ಇದು ಕುಟುಂಬ, ಇದು ದೈಹಿಕವಾದಂಥ ಕುಟುಂಬ, ಇದು ಎತ್ತಲ್ಪಡುವಂಥ ಕುಟುಂಬ. ಆಮೆನ್, ಆಮೆನ್. ನಿನ್ನ ಮೊಮ್ಮಕ್ಕಳು ನೋಡಿ, ನಿನ್ನಲ್ಲಿ ಏನು ಕೆಟ್ಟ ಸ್ವಭಾವ ಇದೆ ಅದನ್ನು ಗುರುತಿಸೋದಲ್ಲ, ದೈಹಿಕವಾದಂತಹ ಆ ಭಕ್ತಿ, ಆ ಪ್ರೀತಿ, ಐಕ್ಯತೆ ನೋಡಿ ಹೇಳಬೇಕು. ನಾನು ಚಿಕ್ಕ ವಯಸ್ಸನ್ನು ನೋಡಿದ್ದೀನಿ, ನಾನು ಚಿಕ್ಕವನಾಗಿದ್ದೆ, ಅಜ್ಜಿ ಇದ್ಲು, ಅವರಜ್ಜಿ ಭಕ್ತಿವಂತಳು, ಅವರಮ್ಮ ಭಕ್ತಿವಂತಳು,
ಇವತ್ತು ಅವರ ಮಕ್ಕಳು ಸಹ ಭಕ್ತಿವಂತರು. ಅದು ಸಾಕ್ಷಿ ಬೇಕಾಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೌಲನು ತಿಮೋತಿಯನ್ನು ಪ್ರೋತ್ಸಾಹ ಮಾಡ್ತಾನೆ, ಸಂತೋಷವಾಗಿ ಹೇಳ್ತಾನೆ, ಅಪ್ಪ ನಿನ್ನ ಹತ್ರ ಈ ನಂಬಿಕೆ ಬಂದಿರೋದು ಯಾರಿಂದ ಬಂತು? ನಿಮ್ಮ ಅಜ್ಜಿಯಿಂದ, ನಂತರ ನಿಮ್ಮ ತಾಯಿಯಿಂದ, ಹೀಗೆ ನೋಡಿದ್ರೆ ನಿನ್ನ ಹತ್ರ ಇದೆ ಈ ಬುದ್ಧಿ. ಹಲ್ಲೆಲೂಯಾ. ಕುತ್ಕೊಳ್ಳುವಾಗ, ಎದ್ದೇಳುವಾಗ, ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡುವಾಗ, ಬೋಧಿಸುವಾಗ ನಿನ್ನ ಮಕ್ಕಳು ದೈವ ಭಕ್ತರಾಗ್ತಾರೆ. ಪ್ರಾರ್ಥನೆ ಕುಟುಂಬ ಯಾರು ಇರ್ತದೋ ಅದು ನಾಶ ಆಗೋದೇ ಇಲ್ಲ. ಯಾವ ಮಕ್ಕಳಲ್ಲಿ ಆ ಪ್ರಾರ್ಥನೆ ಇರ್ತದೋ ಅದನ್ನ ಸೈತಾನ ಅವನನ್ನು ಅವ್ರ ಜೀವಿತದಲ್ಲಿ ಸೋತು ಹೋಗ್ತಾನೆ. ಇವರು ಯಾವಾಗಲೂ ಗೆಲ್ತಾನೆ ಇರ್ತಾರೆ. ನಿನ್ನ ಮಕ್ಕಳು ಜಯ ಹೊಂದಬೇಕಾದ್ರೆ ದೇವರ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಆಮೆನ್. ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು. ಯಾವಾಗಲೂ ತಿಂದ್ಬಿಟ್ಟು ಕೋಣ ಥರ ಗೊರಕೆ ಹೊಡೆಯೋದಲ್ಲ. ಸುಮಾರು ಜನ ಹಂಗೆ ಚಿಂತೆನೇ ಇಲ್ಲ. ಅವ್ರು ಬಂದ್ಬಿಟ್ಟಿದೆ, ಎಮ್ಮ ಊಟ ಹಾಕು, ವಾ ಇದೆಯಾ ನೀನು, ಅವಾಗ ಜ್ಞಾಪಕ, ಅಲ್ಲಿವರೆಗೂ ಜ್ಞಾಪಕ ಇಲ್ಲ. ನೋಡಿ ಎಷ್ಟು ಜನ ಕುಟುಂಬವಾಗಿ ಸಭೆಗೆ ಬಂದಿದ್ರೆ ಯೋಚನೆ ಮಾಡ್ರಿ. ನಿನ್ನ ಮಗನೋ ಮಗಳೋ ಎಲ್ಲ ತಿರುಗ್ತಾ ಇದ್ರೆ ಅದು ಸೇಫ್ಟಿ ಆಗಿದೆ ಅಂದ್ಕೊಂಡಿದ್ದೀರಾ? ಅವ್ರಿಗೆ ದೇವದೂತರಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ನಿನ್ನ ಹಣ, ನಿನ್ನ ಆಸ್ತಿ, ನಿನ್ನ ಮಕ್ಕಳನ್ನ ಕಾಪಾಡೋದೇ ಇಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನಾನು ಎಷ್ಟೋ ಹೇಳ್ತೀನಿ ಪಾಸ್ಟ್ರೆ, ನನ್ನ ಮಗಳು ಬರಲ್ಲ ಅಂತೇಳಿ, ನನ್ನ ಮಗನ ಬರಲ್ಲ ಅಂತೇಳಿ. ಹಾಗಾದ್ರೆ ಅರ್ಥ ಏನು? ನೀನು ನರಕಕ್ಕೆ ತಳ್ಳೋದಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೇನು? ಹೆಂಗೋ ಆ ಪಾಡ್ಗೆ ಆಗ್ತದೆ ಬಿಡು, ನಾನು ಹಂಗೆ ಹೆಂಗೋ ನನ್ನ ಮಗನೋ ಮಗಳು ನರಕ ಹೋಗಂಗಿದ್ರೆ ಏನು ಮಾಡೋಕ್ಕಾಗ್ತದೆ, ಬೆಂಕಿಲಿ ಬೀಳಲಿ ಬಿಡು ಅಂತ ತಂದೆ ತಾಯಿಗಳು ತೀರ್ಮಾನ ಮಾಡಿದ್ದಾರೆ. ದುಃಖ ಆಯಿತು. ಒಂದು ವೇಳೆ ಕೇಳಿಲ್ವಾ, 3 ದಿವಸ 4 ದಿವಸ ಉಪವಾಸ ಇದ್ದ ದೇವ್ರ ಹತ್ರ ಕೇಳು, ದೇವ್ರೇ ನನಗೆ ಮಕ್ಕಳು ಯಾಕೆ ಕೊಟ್ಟೆ ದೇವ್ರೇ, ನಮ್ಮ ಮಕ್ಕಳು ದೇವರಲ್ಲಿ ಇಲ್ವಲ್ಲ, ಅವ್ರನ್ನ ಬೆಳೆಸು ದೇವ್ರಂತ ಆ ಕಣ್ಣೀರು ಬಿಡು, ಪ್ರಾರ್ಥನೆ ಮಾಡು. ಅವ್ರು ಬಂದಾಗ ತಲೆ ಇಟ್ಕೊಂಡು ಆಳು, ಪ್ರಾರ್ಥಿಸು, ದೇವರ ಇದನ್ನು ಬದಲಾಯಿಸು, ಇತ್ತು ನರಕಕ್ಕೆ ಹೋಗಬಾರ್ದು ಅಂತೇಳಿ. ಅದು ಬಿಟ್ಬಿಟ್ಟು ಬರ್ತಕ್ಷಣ ಐಸ್ ಕ್ರೀಮ್ ತಗೊಂಬರೋಗೋ, ತಿನ್ನೋಗೋ, ಚರ್ಚ್ಗೆ ಬಂದಿಲ್ಲ ನೀನು, ಇವತ್ತು ಕಬಾಬ್ ತಿನ್ನೋಗೋ ಅಂತೇಳಿ ಅವ್ರು ಕಾಸು ಕೊಟ್ಟಿದ್ರೆ, ನೋಡು ನಾನು ಚರ್ಚ್ಗೆ ಹೋಗಿಲ್ಲ, ನಮ್ಮಪ್ಪನ ಐಸ್ ಕ್ರೀಮ್ ಕೊಡ್ಸವನೇ, ಕಬಾಬ್ ಕೊಡ್ಸವನೇ ಅಂದ್ಬಿಟ್ಟಿದ್ದು ಖುಷಿಯಾಗಿ ಇನ್ನು ಅದೇ ದಾರಲ್ಲಿ ಹೋಗ್ತಾನೆ. ನಿನ್ನ ಮಕ್ಕಳು ನಾಶ ಆಗೋದಕ್ಕೆ ದೇವರೋ ಫ್ರೆಂಡ್ಸೋ ಕಾರಣ ಅಲ್ಲ, ನಿಮ್ಮ ತಂದೆ ತಾಯಿಗಳೇ ಕಾರಣ. ಬೇರೆಯವ್ರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ನೀನು ಎತ್ತಲ್ಪಟ್ಟು ನಿನ್ನ ಮಗ ನಿನ್ನ ಕಣ್ಣು ಮುಂದೆ ನರಕಕ್ಕೆ ಹೋದರೆ, ನಿನ್ನ ಮಗಳು ನರಕಕ್ಕೆ ಹೋದರೆ ನೀನು ಏನು ಮಾಡೋಕ್ಕಾಗಲ್ಲ. ಈಗಲೇ ಒಳ್ಳೆ ಟೈಮ್, ಇವಾಗಲೇ ಬದಲಾಯಿಸಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಂದೆ ತಾಯಿಗಳ ಪಾತ್ರ ತುಂಬ ವಿಶೇಷವಾಗಿದೆ. ಅವರ ಜೀವಿತಗಳ ಬದಲಾಯಿಸಬೇಕು. ತಂದೆ ತಾಯಿಗಳನ್ನ ಮಕ್ಕಳು ತುಂಬ ಅಬ್ಸರ್ವ್ ಮಾಡ್ತವೆ, ಗೊತ್ತಾ? ಯಾರನ್ನ ಜಾಸ್ತಿ ನೋಡೋದು, ಪಕ್ಕದ ಮನೆಯವ್ರನ್ನ, ನಿಮ್ಮವ್ರನ್ನ? ನಿಮ್ಮ ಮಕ್ಕಳು ಜಾಸ್ತಿ ನೋಡುತ್ತೆ ನಿಮ್ಮನ್ನ, ನಿಮ್ಮ ಪಕ್ಕದ ಮನೆಯವ್ರನ್ನ? ಮಲ್ಕೊಳ್ಳುವಾಗ, ಎದ್ದೇಳುವಾಗ ಎಲ್ಲ ಯಾವಾಗಲೂ ನೋಡೋದು ಯಾರನ್ನ? ನಿಮ್ಮನ್ನೇ. ಏನಾದರೂ ಸ್ವಲ್ಪ ಜ್ಞಾನ ಇದೆಯಾ? ನನ್ನ ಮಕ್ಕಳು ನಮ್ಮನ್ನು ನೋಡ್ತಾ ಇದ್ದಾರೆ ಹೆಂಗಪ್ಪ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ರಿ. ನಮ್ಮಪ್ಪ ಬೀಡಿ ಕುಡಿತಾ ಇದ್ದ. ನನಗೆ ಇವಾಗಲೂ ಬೀಡಿ ಹೆಸರು ಗೊತ್ತು, ಹರಿಬಾಯಿ ಬೀಡಿ. ಏನು ಬೀಡಿ ಅದು? ನಮ್ಮಪ್ಪ ಒಲೆ ಇತ್ತು, ಕುತ್ಕೊಂಡಿರೋನು, ಕುತ್ಕೊಂಡು ಏಯ್ ಬೀಡಿ ಎಣಿಸ್ಕೊಂಬರಾಗೋ ಅಂತೇಳಿ ಆ ಬೀಡಿ ಒಂದು 2-3 ದಿವಸ ಒಳಗೆ ಒಲೆಯಲ್ಲಿ ಎಣಿಸ್ಕೊಂಡು ಬಂದು ಕೊಡ್ತಾ ಇದ್ದೆ. ಒಂದು ದಿವಸ ಸ್ವಲ್ಪ ಹೊತ್ತು ಲೇಟ್ ಆಯಿತು. ನಮ್ಮಪ್ಪ ಏನೋ ಮಾಡ್ತಿದ್ದೆ ಒಳಗೆ ಅಂದೆ. ನಾನು 2 ಸತಿ ಹೇಳಿದೆ. ಯಾಕೆ ಹೇಳಿ? ನಮ್ಮಪ್ಪನ ಡೈಲಿ ಕುಡಿತಾನೆ, ಏನಿರ್ಬೇಕು ಇದರಲ್ಲಿ ವಿಶೇಷತೆ ಅಂಥೇಳಿ ಆ ಹೊಗೆನ ಎಣಿಸ್ಕೊಂಬಂದು ಒಳಗಡೆ ಇಟ್ಕೊಂಡು ಇಲ್ಲಿ ಕೊಟ್ಬಿಟ್ಟು ಆಚೆ ಕಡೆ ಬಂದು ಹೊಗೆ ಬಿಟ್ಟೆ ಈಚೆ ಕಡೆ. ಇಲ್ಲಿ ಕೆಟ್ಟದ್ದು ಎಲ್ಲಿಂದ ಬಂತು? ಗೊತ್ತಾಯ್ತಾ? ಅದು ಅಭ್ಯಾಸ ಆಯಿತು. ಅಭ್ಯಾಸ ಆದಮೇಲೆ ದೊಡ್ಡ ಗಂಡಾಂತರವೇ ಆಯಿತು. ನನಗೆ ತುಂಬ ಬುದ್ಧಿ. ಯಾವಾಗ ಎಂತಹ ಬುದ್ಧಿ ಅಂದರೆ, ಆ ಕತ್ರಳ್ಳಿಯಲ್ಲಿ ಒಂದು ಮನೆ ಇದೆ. ಆ ಮನೆಗೆ ಹುಲ್ಲಿಕ್ಕಿದ್ರು. ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು, ನಮ್ಮ ಅಮ್ಮನ ಹತ್ರ ಬೆಳೆದಿಲ್ಲ ನಾನು. ನಮ್ಮ ಅಜ್ಜಿ ಬರೋಷ್ಟು ನಾನೇನು ಮಾಡಿದೆ, ಯಾವುದೋ ಮೋಟ್ ಬಿಡಿ ಸಿಕ್ತು,
ಆ ಮೋಟಿ ಬಿಡಿ ಸಿಕ್ಬಿಟ್ಟಿದ್ದು ಏನು ಮಾಡಿದೆ, ಇನ್ನೂ ನನ್ನ ಜೊತೆಲಿ 2-3 ಇದ್ರು, ಅಣಿಸ್ಬಿಟ್ಟಿದ್ದೆ. ಆ ಅಣಿಸ್ಬಿಟ್ಟು ಆ ಬೆಂಕಿ ಕಡ್ಡಿನ ಆ ಒಂದು ವಾಮೆ ಅಂತಾರಲ್ಲ ಆ ಹುಲ್ಲಿಗೆ ಹಾಕ್ಬಿಟ್ಟೆ. ನಾನು ಆ ಪಕ್ಕದಲ್ಲಿ ಹೇಳಿ, ಅಂಟ್ಕೊಳ್ತದೆ. ನಾನು ಹೇಳಿದೆ, ಹಸಿದ ಮಾತ್ರ ಅಂಟ್ಕೊಳ್ಳೋದು, ಒಣಗಿರೋದು ಅಂಟ್ಕೊಳಲ್ಲ ಅಂದೆ. ಎಂಥ ಬುದ್ಧಿವಂತ ನೋಡ್ರಿ. ಅದು ಮನೆನೇ ಸುಟ್ಟೋಯ್ತು. ಮನೆ ಆ ಒಂದು ಹುಲ್ಲು 2 ಸೇರ್ಕೊಂಡಿದ್ರಿಂದ ಫುಲ್ ಸುಟ್ಟೋಯ್ತು. ನೀರಿಗೆ ಬರ ಅಲ್ಲಿ ತುಂಬ ದೂರದಲ್ಲಿ ಬಾವಿಯಲ್ಲಿ ಎತ್ಕೊಂಡ್ಬರ್ಬೇಕು, ತಪ್ಪಲೆಗಳಲ್ಲಿ ನೀರು ಎತ್ಕೊಂಬಂದು ಹಾಕಿ 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 ಮನೆಯೆಲ್ಲ ಸುಟ್ಟೋಯ್ತು. ಒಂದು ಬೀಡಿ ಏನು ಸುಟ್ಟೋಯ್ತು? ಮನೆ ಸುಟ್ಟೋಯ್ತು. ಆ ಬೀಡಿ ಎಲ್ಲಿಂದ ಬಂತು? ಫಸ್ಟು ನಮ್ಮ ಅಪ್ಪನ ಹತ್ರ ಬಿತ್ತು, ನೆಕ್ಸ್ಟು ರೋಡಲ್ಲಿ ಹಾಯ್ಕೊಂಡು ಮೋಟ್ ಬೀಡಿ ತಗೊಂಡು ಅಲ್ಲಿ ಹಾಕಿದ್ದು ಮನೆನೇ. ಇದು ತಪ್ಪು 100% ನಂದೆ. ಇದಕ್ಕಿಂತ ದೊಡ್ಡ ತಪ್ಪು ಯಾರ್ದಿದೆ? ನಮ್ಮ ಅಪ್ಪಂದು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀವು ತಂದೆ ತಾಯಿಗಳು ಏನಲ್ಲ, ದೇವ್ರ ವಾಕ್ಯ ಹೇಳುತ್ತೆ, ತಂದೆ ತಾಯಿಗಳನ್ನ ಯಾರು ಗಮನಿಸೋದು? ಮಕ್ಕಳು. ಅದರಿಂದ ತಂದೆ ತಾಯಿಗಳ ಮುಂದ್ಗಡೆ ಹೊಲಸು ಮಾತಾಡೋದು, ಅದು ಕೆಟ್ಟದಾಗ ನಡೆದುಕೊಳ್ಳೋದು, ಜಗಳ ಆಡೋದು, ಅದು ಅಭ್ಯಾಸ ಮಾಡಬೇಡ್ರಿ. ಅದು ಆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ನೀವು ದೈಹಿಕವಾದಂಥ ಜಗಳ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬರುತ್ತೆ. ನಿಮಗೊಂದು ಜಾಗ ಇದೆ. ಅವನ ಮಲಗದ ಮೇಲೆ ಅವನು ನಿಲ್ತಿದ್ದಾಗ ನೀವು ಎಷ್ಟು ಬೇಕಾದ್ರೆ ಜಗಳ ಆಡ್ರಿ, ಹೊಂದಾಗಿರ್ರಿ, ಜಗಳ ಬಂದೇ ಬರುತ್ತೆ. ಆದರೆ ಆ ಜಗಳ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಷ್ಟು ಜನಕ್ಕೆ ಇಷ್ಟ ನಿಮ್ಮ ಮಕ್ಕಳು ದೈವಿಕವಾದ ಮಕ್ಕಳಾಗಿರಬೇಕು ಅಂತ ಇಷ್ಟಪಡ್ತೀರಾ? ಆಮೆನ್, ವೆರಿ ಗುಡ್. ಸರಿ, ತುಂಬ ಸಂತೋಷ ವಿಷಯ ನೀವು ಹೇಳ್ತಾ ಇರೋದು, ಒಪ್ಕೊಳ್ತಾ ಇರೋದು. ನೀವು ಯಾವಾಗ ದೇವರ ದಾರಿಯಲ್ಲಿ ನಡೀತಾ ಇರ್ತೀರೋ ನಿನ್ನ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಅರ್ಥ ಆಯ್ತಾ? ನೀನು ಯಾವ ಚಪ್ಪಲಿ ಹಾಕ್ತೀರಿ, ನಿನ್ನ ಮಕ್ಕಳು ಅದೇ ಚಪ್ಪಲಿ ಹಾಕೊಂತಾರೆ. ನೀನು ಯಾವ ಡ್ರೆಸ್ ಹಾಕೊಂತಾರೋ ನಿನ್ನ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಅದರಿಂದ ತಂದೆ ತಾಯಿಗಳು ತುಂಬ ಜಾಗೃತಿಯಿಂದ ಇರಬೇಕು. ಜ್ಞಾನೋಕ್ತಿಗಳು 26ನೇ ವಾಕ್ಯ ಓದಿ. ಮೂಢನ ಮೂಲಕ ಮಾತನ್ನು ಹೇಳಿ ಕಳುಹಿಸುವವನು ತನ್ನ ಕಾಲುಗಳನ್ನು ತಾನೇ ಕಡಿದುಕೊಂಡು ಕೇಡನ್ನು ಕುಡಿಯುವವನು. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಾಕ್ಯ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಮುಪ್ಪಿನಲ್ಲಿ ಓರೆಯಾಗನು. ವಯಸ್ಸಾದಾಗ ನಿನ್ನ ಮಕ್ಕಳು ನಿನಗೆ ಅನುಕೂಲಕರವಾಗಿರ್ತಾರೆ. ಅವ್ರು ತಪ್ಪು ಮಾಡಿದಾಗ ಏನ್ ಮಾಡ್ಬೇಕು? ಅವ್ರಿಗೆ ಶಿಕ್ಷೆ ಕೊಡಬೇಕು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಅಂತ ಇಷ್ಟಪಡ್ತೀರಾ? ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ಕೊಡಬೇಕು. ತಪ್ಪು ಮಾಡಿದ್ರು ನೀವು ಮಾತ್ರ ಶಿಕ್ಷೆ ಕೊಡಬೇಕಾ? ಬೇರೆಯವರು ಶಿಕ್ಷೆ ಕೊಡ್ಬೋದಾ? ಒಳ್ಳೇದನ್ನು ಹೇಳಕ್ಕೆ ಯಾರು ಆದ್ರೆ ಏನು? ಒಳ್ಳೇದನ್ನು ಹೇಳಕ್ಕೆ ಮೇಸ್ಟ್ರ್ ಆದ್ರೇನು, ಪಾಸ್ಟರ್ ಆದ್ರೇನು, ಪೊಲೀಸ್ ಆದ್ರೇನು, ಜನ ದೊಡ್ಡವರಾಗಿದ್ರೇನು, ಚಿಕ್ಕವರಾಗಿದ್ರೆ ಯಾರಾದ್ರೆ ಏನು? ಒಳ್ಳೇದು ಬರೋದು ದೇವರಿಂದ ಮಾತ್ರನೇ. ಆಮೆನ್. ಒಳ್ಳೇದು ಎಲ್ಲಿಂದ ಬರುತ್ತೆ? ದೆವ್ವದಿಂದ ಒಳ್ಳೇದು ಬರಲ್ಲ. ಒಳ್ಳೇದು ಬರೋದು ಯಾರಿಂದ? ದೇವರಿಂದ. ದೇವರಿಂದ ಬರುವಾಗ ಪಕ್ಕದಲ್ಲಿ ಒಂದು ಫ್ರೆಂಡ್ ಹೇಳ್ಬೋದು, ನೀನು ಮಾಡ್ತಾರೆ ತಪ್ಪು ಅಂತ. ಆಮೆನ್. ನೀನೇ ಬಂದು ಹೇಳ್ಬೇಕಂತೇನಿಲ್ಲ. ಪಕ್ಕದಲ್ಲಿರು ಹೇಳ್ಬೋದು, ಇದು ಕುಡಿಬೇಡ, ಒಳ್ಳೇದಲ್ಲ ಅಂತೇಳಿ. ಕೆಲವ್ರದ್ದು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಏನಂತೇಳಿ? ನನ್ನ ಮಕ್ಕಳಿಗೆ ನಾನೇ ಹೇಳ್ಬೇಕು, ಬೇರೆಯವ್ರು ಹೇಳಬಾರ್ದು. ಒಳ್ಳೇದು ಯಾರು ಬೇಕಾದರೂ ಹೇಳ್ಬೋದು, ಯಾರು ಬೇಕಾದರೂ. ಕೆಲವು ಟೈಮ್ಗಳಲ್ಲಿ ನಿನ್ನ ತಂದೆ ತಾಯಿ ಮಾತು ಕೇಳಲ್ಲ, ಬೇರೆಯವ್ರ ಮಾತು ಕೇಳ್ತಾರೆ. ಆಮೆನ್. ಯಾರ ಮಾತೋ ಕೇಳಿ, ಒಳ್ಳೇದು ಯಾರು ಹೇಳಿದ್ರೆ ಏನು? ಆ ರೀತಿಗಿದ್ರೆ ನಾವು ಸ್ಕೂಲ್ ಕಳ್ಸಂಗಿಲ್ಲ, ಕಾಲೇಜ್ ಕಳ್ಸಂಗಿಲ್ಲ, ಕೆಲಸ ಕಳ್ಸಂಗಿಲ್ಲ, ಊಟವಾಗಿ ಎಲ್ಲ ನಾವು ಕಲಿಸಕ್ಕಾಗಲ್ಲ. ಸಂದರ್ಭಗಳು, ಸಮಯಗಳು ನಮ್ಮ ಮಕ್ಕಳಿಗೆ ಪಾಠವನ್ನು ಕಲಿಸುತ್ತೆ. ನಾವು ಪ್ರಾರ್ಥನೆ ಮಾಡಬೇಕು, ನನ್ನ ಮಕ್ಕಳಿಂದ ನಾನು ತಲೆ ತೆಗೆಸಬಾರ್ದು, ನನ್ನ ಮಕ್ಕಳಿಂದ ತಲೆ ಎತ್ಕೊಂಡು ಓಡಾಡಬೇಕು. ಆ ರೀತಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಒಂದು ಎಕ್ಸಾಂಪಲ್. ಈ ವಾರದಲ್ಲಿ ನಾವು ಯೂತ್ ಮೀಟಿಂಗ್ ಹೋಗಿದ್ವಿ. ಆ 3 ದಿವಸ ಯೂತ್ ಮೀಟಿಂಗಲ್ಲಿ
ಅನೇಕರಿಗೆ ಅಭಿಷೇಕ ಆಗಿದೆ, ಅನೇಕರು ಹುಡುಗರು ಚೇಂಜ್ ಆಗಿದ್ದಾರೆ. ಅವ್ರ ಜೀವಿತಗಳು ಮೊದಲಿದ್ದ ಹಾಗಿಲ್ಲ. ಕೆಲವರು ಹೆಂಗಿದ್ದಾರೋ ಹಂಗೆ ಇದ್ದಾರೆ. ಯಾರು ಒಪ್ಪಿಸ್ಕೊಟ್ರೋ ಅವ್ರ ಜೀವಿತಗಳು ಚೇಂಜ್ ಆಗಿದ್ದಾವೆ. ನನ್ನ ಆಸೆ ಏನಂದರೆ ನಮ್ಮ ಸಭೆಗಳಿಗೆ ಬರುವಂಥ ಎಲ್ಲ ಮಕ್ಕಳು ಚೆನ್ನಾಗಿ ದೇವರಲ್ಲಿ ಬೆಳಿಬೇಕು ಅಂತ ಆಸೆ. ಮೋಸ್ಟ್ಲಿ ಕೆಲವರು ತಂದೆ ತಾಯಿಗೆ ಇಷ್ಟ ಇಲ್ದಿರ್ಬೋದು, ನನ್ನ ಮಕ್ಕಳು ನಮ್ಮ ಥರ ಇದ್ದರೆ ಸಾಕು, ಏನನ್ನು ಹಾಕ್ಕೊಳ್ಳಿ ಅಂತ. ಎಷ್ಟು ಚೆನ್ನಾಗಿ ಸಕ್ಸಸ್ ಆಯಿತು ಆ ಒಂದು ಮೀಟಿಂಗ್ ಅಂದರೆ ನನಗೆ ತುಂಬ ಸಂತೋಷ ಆಯಿತು, ದೇವ್ರಿಗೂ ಸಂತೋಷ ಆಯಿತು. ಯಾಕಂದರೆ ಕೆಲವು ಹುಡುಗಿರು ಆ ಒಂದು ಪ್ರಕಟಣೆ ಪಡ್ಕೊಂಡ್ರು, ಸೇವೆಗಾಗಿ ನಿಂತ್ಕೊಳ್ಳೋಕೆ ಪ್ರಾರ್ಥನೆ ರೆಡಿ ಮಾಡಿಕೊಂಡ್ರು. ನಾನು ಒಬ್ಬೊಬ್ಬರನ್ನ ಯಾರನ್ನೂ ಮಾತಾಡಿಸಿಲ್ಲ, ಗುಂಪಲ್ಲಿ ಸೇರಿಸ್ಬಿಟ್ಟಿದ್ದೆ. ನೀವು ಯಾರಿಗೇನೋ ಆಯಿತು ಹೇಳ್ರಿ ಅಷ್ಟೇ ಹೇಳಿದ್ದು. ಆಮೆನ್, ಪ್ರೈಸ್ ದ ಲಾರ್ಡ್. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಅವ್ರಿಗಾದಂಥ ಅನುಭವಗಳು ಹೇಳಿದ್ರು, ಕೆಲವರು ಹೇಳಿಲ್ಲ. ಒಂದು ವೇಳೆ ಕೆಲವರು ಆಮೇಲೆ ಹೇಳ್ಬೋದು, ನಾಚಿಕೆ ಕೆಲವು ಹೇಳಿದಿರಬಹುದು. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಎಲ್ಲರೂ ನನಗೆ ಒಂದೇ, ಎಲ್ಲರೂ ಒಂದೇ, ಭೇದ ಭಾವ ಇಲ್ಲ. ಭೇದ ಭಾವ ಮಾಡಂಗಿದ್ರೆ ಈ ಜಾಗದಲ್ಲಿ ನಾನು ದೇವ್ರು ನಿಲ್ಸಕ್ಕೆ ಹೋಗೋದೂ ಇಲ್ಲ. ನನ್ನನ್ನು ಎಲ್ಲರೂ ದೇವರಲ್ಲಿ ಬೆಳಿಬೇಕನ್ನೋ ಉದ್ದೇಶಕ್ಕೋಸ್ಕರ ದೇವ್ರು ಇಟ್ಟಿರೋದು. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್. ಅದರಿಂದ ಯಾರಿಗೂ ಭೇದ ಭಾವ ಮಾಡಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಮಾಡಿದ್ರೆ ದೇವರು ನನ್ನನ್ನು ನೋಡಿಕೊಳ್ತಾರೆ. ನನ್ನ ಎಲ್ಲರ ಉದ್ದೇಶ ಒಂದೇ, ದೇವರಲ್ಲಿ ಬೆಳಿಬೇಕಂತೇಳಿ. ಕೆಲವು ಸಾಕ್ಷಿಗಳು ಹೇಳ್ತೀನಿ. ಕೆಲವು ಹುಡುಗರು ಹೇಳಿದ ಸಾಕ್ಷಿ, ನಿಮ್ಮ ಯಾರು ಹೋಗಿದ್ರೋ ಅವ್ರು ನಿಮಗೆ ಏನು ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ನನಗೆ ಗೊತ್ತಿಲ್ಲ, ನನಗಂತೂ ಕೆಲವರು ಹೇಳಿಲ್ಲ. ಕೆಲವರು ಹೇಳಿದ್ದನ್ನು ಹೇಳುವಾಗ ನಾನು ಸಂತೋಷಪಟ್ಟೆ, ಪರಲೋಕ ತಂದೆ ದೇವರು ಕೂಡ ಸಂತೋಷಪಟ್ಟ. ಒಬ್ಬ ಹುಡುಗನಿಗೆ ಅವನು ಸ್ವಲ್ಪ ನಿದ್ದೆ ಪ್ರಾರ್ಥನೆ ಮಾಡೋಕೆ ಸ್ವಲ್ಪ ನಿದ್ದೆ ಮಾಡ್ದಂಗೆ ಮಾಡ್ತಾ ಇದ್ದೆ. ನಾನು ಎಬ್ಬಿಸ್ತಾ ಇದ್ದೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಯಾರ್ಯಾರು ಎಲ್ಲ ಪ್ರೇಯರ್ ಮಾಡ್ತಾರೆ, ಹೆಂಗಿದ್ದಾರೆ ಅಂತೇಳಿ. ಯಾಕಂದರೆ ಅಷ್ಟೊಂದು ಅಭಿಷೇಕ ತುಂಬಿತ್ತು. ಕೆಲವರೆಲ್ಲ ಬಲ ಹೊಂದ್ಕೊಳ್ತಾರೆ, ಕೆಲವರು ಹಂಗೆ ನಿದ್ದೆ ಮಾಡ್ತಾಯಿದ್ರು. ಎಬ್ಬಿಸ್ತಾ ಇದೆ, ಎದ್ದು ಪ್ರೇಯರ್ ಮಾಡುವಾಗ ಆ ಎಬ್ಬಿಸಿದ ತಕ್ಷಣ ರೀಚಾರ್ಜ್ ಆಗಿಬಿಟ್ಟ, ದೇವರೆಲ್ಲ ಬಲ ಹೊಂದ್ಕೊಂಡ. ಆಮೇಲೆ ಕೆಲವ್ರಿಗೆ ಹೇಳಿದ್ದೆ, ನೋಡಿ ಈ ಮೀಟಿಂಗ್ ಹೋಗಿ ಬಂದಮೇಲೆ ನಿನ್ನ ಮಗಳು ತುಂಬ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ದೆ. ಕೆಲವ್ರಿಗೆ ಹಂಗೆ ಆಗಿದೆ. ಆಮೇಲೆ ನೆನ್ನೆ ಕೂಡ ಫೋನ್ ಮಾಡಿ ಒಂದು ತಾಯಿ ಹೇಳಿದ್ರು, ಫಸ್ಟೇ ನನ್ನ ಮಗಳು ಅಲ್ಲಿ ಬಂದು ಹೋದ್ಮೇಲೆ ನನ್ನ ಮಗ 3 ಗಂಟೆಗೆ ಎದ್ದು ಆರಾಧನೆ ಮಾಡ್ದ. ನಾನು ಎಷ್ಟು ಸಂತೋಷಪಟ್ಟೆ ಅಂದರೆ ಅಷ್ಟು ಸಂತೋಷಪಟ್ಟೆ. ಆ ವಾಕ್ಯಗಳೆಲ್ಲ ಗಟ್ಟಿಯಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದ. 5 ಗಂಟೆಗೆ ಆದ ತಕ್ಷಣವೇ ಅಮ್ಮ ಅಡುಗೆನಾದ್ರೂ ನಿನ್ಗೆ ಹೆಲ್ಪ್ ಮಾಡಲಿ ಅಂತ ಕೇಳ್ದ ಅಂದ. ಆ ಅಮ್ಮನಿಗೆ ಅಂಥ ಸಂತೋಷ, ಅವ್ರ ಅಪ್ಪನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಪ್ಪ ನಾನು ನಿನ್ನ ಸಾಕ್ತೀನಪ್ಪ, ಭಯಪಡಬೇಡ, ಆಸ್ತಿ ಪಾಸ್ತಿ ಇಲ್ಲಾಂದ್ರೆ ಪರವಾಗಿಲ್ಲ ಅಂತೇಳಿ. 3 ದಿವಸದಲ್ಲಿ ಆ ಹುಡುಗಿಯಲ್ಲಿ ಬದಲಾವಣೆ. ನಾವು ಕೈಯಿಂದ ಹೆಚ್ಚು ಕಮ್ಮಿ 20,000 ಕೈಯಿಂದ ಹಾಕಿದ್ದೀವಿ, ಯಾರನ್ನೂ ಕೇಳಿಲ್ಲ. ಮೋಸ್ಟ್ಲಿ ಒಂದು ವೇಳೆ 500 ರೂಪಾಯಿ ಕೇಳಿದ್ರೆ ನಿಮ್ಮ ಮಕ್ಕಳು ನೀನು ಕಳಿಸ್ತಾ ಇರಲಿಲ್ಲ, ನನಗೆ ಗೊತ್ತು. ನೀವು 20,000 ಕೊಡ್ತಾ ಇದ್ರಾ? ಕೆಲವರು 500 ರೂಪಾಯಿ ಅಂದಿದ್ರೆ ಮನೇಲೆ ಬಿದ್ಕೊಂಡಿರಮ್ಮ, ಇಲ್ಲೇ ಪಾಠ ದೇವ್ರು ಕೊಡ್ತಾನೆ ಅಂದ್ಬಿಡಿರಿ. ಬರೀ 200 ರೂಪಾಯಿ ತಗೊಂಡದಷ್ಟೇ. ನಾನು ನಿಮ್ಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ನಿಮ್ಗೆ ಬದಲಾವಣೆ ಬೇಕು ಅಂತೇಳಿ. ಇನ್ನೊಬ್ಬ ಸಹೋದರ ಹುಡುಗ ಹೇಳ್ತಾ ಸಾಕ್ಷಿ, ಏನು ಹೇಳ್ದೆ ಗೊತ್ತಾ? ಅಣ್ಣ ಒದ್ದಾಡ್ತಾ ಇದ್ದ, ಭಯಂಕರವಾಗಿ ಒದ್ದಾಡ್ತಾ ಇದ್ದ ಅವನು. 2 ಅವರು ಜ್ಞಾನನೇ ಇಲ್ಲ. ಅವನ ಆತ್ಮ ಅಷ್ಟು ದೇವರಲ್ಲಿ ಬೆಳೀತಾ ಬಂತು. ಅವನ ಜ್ಞಾನ, ಸುಮಾರು ಜನ ಹುಡುಗಿರು ಜ್ಞಾನ ಇಲ್ಲದೆ ಅಭಿಷೇಕ ಹೊಂದ ಈ ಲೋಕ ಬಿಟ್ಟು ಅವರೇ ಒಂದು ಸಪ್ರೇಟ್ ಆದಂಥ ಲೋಕದಲ್ಲಿ ಇದ್ದಾರೆ. ಎಷ್ಟು ಆನಂದ ಅಂದ್ರೆ ಅಷ್ಟು ಆನಂದ. ಆಮೇನ್. ಹುಡುಗ ಹೇಳ್ತಿದ್ದಾನೆ, ನನ್ನ ಹತ್ರ 2 ದೆವ್ವಗಳು ಬಂದಿದ್ವು. ದೆವ್ವಗಳು ಬಂದ್ಬಿಟ್ಟಿದೆ. ಯಾಕೆ ಈಗ ಮೀಟಿಂಗ್ ಬಂದಿದ್ದು? ನಡಿ, ಎದ್ದು ನಡಿ, ಹೋಗು ಬಾ ಅಂತೇಳಿ 2 ದೆವ್ವಗಳು ಎಳೆದಾಡ್ತಾವಂತೆ. ಅವನು ಒದ್ದಾಡ್ತಾ ಇದ್ದ. ಆಮೇಲೆ ಒದ್ದಾಡ್ತಾ ಇರಬೇಕಾದ್ರೆ ನಾನು ಬರಲ್ಲ ಅಂತೇಳಿ ಇವನು ಹೇಳ್ತಾ ಇದ್ದಾನೆ. ಇದು ರಿಯಲ್ ಆಗಿ ನಡೀತಿರೋದು ಈ 3 ದಿವಸ ಮೀಟಿಂಗಲ್ಲಿ. ಈ 2 ದೇವಗಳು ಮಾತ್ರ, ನೀನು ನನ್ನ ಮಗು, ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಇಲ್ಲಿ ಬೆಂಕಿ ಬರ್ತಾ ಇದೆ, ಬಾ ಎದ್ದೋಗೋಣ ಅಂತೇಳಿ ಕೂಗ್ತಾ ಇದ್ರೆ ಅವ್ನು ಮಾತ್ರ ನಾನು ಬರಲ್ಲ ಅಂತೇಳಿ ಪ್ರೇಯರ್ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಏಸಪ್ಪ ಅಂತೇಳಿ. ಏಸಪ್ಪ ಅಂತ ಕೂಗ್ದ ತಕ್ಷಣ 2 ದೇವದೂತರು ಬಂದು ಆ ದೇವಗಳನ್ನು ಒಡೆದು ಕಳಿಸ್ಬಿಟ್ಟವ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವಾಗ ಆ ವ್ಯಕ್ತಿಗೆ 2 ಅವರ್ ಆದಮೇಲೆ ಜ್ಞಾನ ಬಂತು. ಆಮೇಲೆ ಸಂತೋಷದಿಂದ ಬಂದು ಹೇಳ್ದ, ಅಣ್ಣ ಈ ಥರ ಆಯಿತು ಅಂತ. ಗುಂಪಲ್ಲಿ ಅವ್ರು ಹೇಳಿದ್ದ ಮಾತು ನನಗೆ ಖುಷಿ ಆಯ್ತು. ಆ ಮೀಟಿಂಗ್ ಹೋಗಿದ್ದಕ್ಕಾದರೂ ಎಲ್ಲರೂ ಚೇಂಜ್ ಆಗಿಲ್ಲ ಅಂದರು, ಒಂದಾದರೂ ಚೇಂಜ್ ಆಗಿದ್ದಾರಲ್ಲ, ಒಂದಷ್ಟು ಜನ ಆದರೂ ದೇವ್ರಿಗಾಗಿ ಬಲ ಹೊಂದ್ಕೊಂಡಿದ್ದಾರಲ್ಲ, ಅದಕ್ಕೆ ಸಾರ್ಥಕ. ಇನ್ನೊಬ್ಬಯ್ಯಮ್ಮ, ನೋಡಿ ನೀನೇ ಅಲ್ಲಮ್ಮ ಪೂಜ್ಯ, ಎದ್ದೇಳಮ್ಮ, ಎದ್ದು ನಿಂತ್ಕೋ. ಈ ಹುಡುಗಿ ಹೇಳಿದ್ರು, ಅಂಕಲ್ ನನಗೆ ಒಂದು ದರ್ಶನ ಆಯಿತು. ಆ ದರ್ಶನ ಏನಂದರೆ,
ಒಂದು ಮಂಕ ಅಂದ್ರೆ ಹೆಂಗಮ್ಮ ಏನು ಹೇಳಿ ಕರೆಕ್ಟ್ ಆಗಿದೆ. ಏನ ದರ್ಶನ ನೋಡಿದ್ದು? ಅವ್ರಿಗೆ ಆ ಹುಡುಗಿಗೆ 3 ಜನ ಕಾಣಿಸ್ಕೊಂಡಿದ್ದಾರೆ. ಒಂದು ಮೊಬ್ಬಾಗಿ ವೈಟ್ ಹಾಕಿ ಕಾಣಿಸ್ಕೊಳ್ಳೋದು, ಇನ್ನೊಬ್ಬರು ವೈಟ್ ಹಾಕಿ ಕಾಣಿಸ್ಕೊಂಡಿದ್ದಾರೆ, ಅವರ ಪಕ್ಕದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. 3 ಜನನೂ ಆ ಹುಡುಗಿ ಕಾಣಿಸ್ಕೊಂಡಿದ್ದಾರೆ. ಆ ಕಾಣಿಸ್ಕೊಂಡು ಅವ್ರಿಗೆ ಹೇಳ್ತಾ ಇರೋದೇನೆಂದ್ರೆ, ಈ ಸಭೆಯನ್ನ ನೀನು ನಡೆಸಬೇಕಮ್ಮ ಅಂತೇಳಿ ಅಲ್ಲಿ ಹೇಳ್ತಾ ಇದ್ರಂತೆ. ಒಂದೇ ಸಂತೋಷ ವಿಷಯ. ಆಮೇಲೆ ಕೇಳಿದೆ, ಅಮ್ಮ ನೀನು ಇಷ್ಟು ದಿವಸ ಎಲ್ಲಿರ್ತೀಯ? ನಿಮ್ಮ ಅಕ್ಕ ಹತ್ರ. ಅಲ್ಲಿ ಚರ್ಚ್ ಇದೆಯಾ? ಇಲ್ಲ. ಹಾಗಾದ್ರೆ ನಿಮ್ಮ ಅಕ್ಕ ಮನೆ ಚಿಕ್ಕದಾಗಿ ಪ್ರೇಯರ್ ಸ್ಟಾರ್ಟ್ ಮಾಡು. ಚಿಕ್ಕದಾಗಿ ನಿನ್ನ ಸೇವೆಗೆ ನಿನ್ನ ದೇವರು ಕರೀತಾ ಇದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂತೋಷನ ದುಃಖನ? ಸಂತೋಷ. ಕುತ್ಕೊಮ್ಮ, ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಆಮೇಲೆ ಯಾರು ದೇವರನ್ನ ಆಯ್ಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ತಾನೆ ಸಂತೋಷ ಪಡಬೇಕು. ನನ್ನ ಮಗನ ಯಾಕೆ ಯೂಸ್ ಆಗಿಲ್ಲ, ನನ್ನ ಮಗಳ ಯಾಕೆ ಯೂಸ್ ಆಗಿಲ್ಲ, ಆ ಟೈಮ್ ಬಂದಾಗ ಒಪ್ಪಿಸ್ಕೊಟ್ಟಾಗ ಆಟೋಮೆಟಿಕ್ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಇವರೊಬ್ಬರು ಹೆಚ್ಚು ಇವರೊಬ್ರು ಕಮ್ಮಿ ಅಲ್ಲ. ದೇವರ ದೃಷ್ಟಿಯಲ್ಲ ಎಲ್ಲರನ್ನೂ ನೋಡಬೇಕು. ಆಮೇನ್. ಕೆಟ್ಟವರು ಒಳ್ಳೆಯವರು, ತಪ್ಪು ನಡೆದಿರ್ತದೆ, ತಪ್ಪು ನಡೆದಿಲ್ವಾ, ಎಲ್ಲರನ್ನೂ ಸರಿಸಮಾನವಾಗಿ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಆಮೇನ್, ಆಮೇನ್. ಕೆಲವು ಮಕ್ಕಳಲ್ಲಿ ತುಂಬ ನಮ್ಗೆ ಸಂತೋಷ. ಕೆಲವು ಮಕ್ಕಳಿದ್ದಾರೆ ಹೆಣ್ಮಕ್ಳು, ಅವ್ರ ತಂದೆ ಕೂಡ ಹೇಳ್ತಿದ್ದೆ, ನೋಡಪ್ಪ ನಿಮ್ಮ ಹೆಣ್ಣು ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ, ಭಕ್ತಿವಂತರಿದ್ದಾರೆ, ದೇವರಲ್ಲಿ ಬೆಳೆಸಂತ ಅವ್ರಿಗೆ ಅವಾಗ ಹೇಳ್ತಾ ಇರ್ತೀನಿ. ಆಮೇನ್. ನಾವು ಹೇಳ್ಬೇಕಾದ್ರೆ ಹೇಳ್ಬೇಕಲ್ವಾ, ನಿನ್ನ ಮಗ ಸ್ವಲ್ಪ ಬಂದುಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ, ಕುಟುಂಬ ಪೂರ್ತಿ ಚೆನ್ನಾಗಿರ್ತದೆ ಅಂತ ಕೂಡ ಇದೆ. ಕೊನೆಗೆ ಆ ಮಗ ಕೂಡ ಬಂದಿದ್ದ, ತುಂಬ ಸಂತೋಷ. ಅವನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದ. ಓಡಾಡ್ತಿದ್ದವ್ರನ್ನ ಕಟ್ಟಾಕ್ದಂಗೆ ಆಯಿತು 3 ದಿವಸ. ಆದರೆ ಆ ಕಟ್ಟಾಕದ ಮಧ್ಯದಲ್ಲಿ ದೇವರು ಸಂಚಾರ ಮಾಡಿದ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ನಾವು ತಂದೆ ತಾಯಿಗಳು ಮಕ್ಕಳನ್ನು ಏನು ಮಾಡಬೇಕು? ಮಾದರಿಯಾಗಿಕ್ಬೇಕು. ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ತಂದೆ ತಾಯಿಗಳು ಮಕ್ಕಳನ್ನು ಗದರಿಸಿಲ್ಲ ಅಂದರೆ ನಾಶವಾಗ್ತಾರೆ ಗ್ಯಾರಂಟಿಯಾಗಿ. ಮೊದಲನೇ ಸಾಮ್ಯವೆಲ್ಲ 3ನೇ ಅಧ್ಯಾಯ 13ನೇ ವಾಕ್ಯ ಓದಿ. ತನ್ನ ಮಕ್ಕಳು ದೇವ ದೂಷಕರೆಂದು ಅವನಿಗೆ ತಿಳಿದು ಬಂದರು. ಯಾರು ಇಲ್ಲಿ ಪಾಸ್ಟರ್ ಎಲಿ ಇದ್ದಾನೆ, ಅವನಿಗೆ ಮಕ್ಕಳಿದ್ದಾರೆ. ಅವನ ಮಕ್ಕಳು ಎಂತವ್ರಂತೆ? ದೇವದೂಷಕರು. ಪಾಸ್ಟರ್ ಮಕ್ಕಳೇ ದೇವದೂಷಕರು. ಆಮೇಲೆ ದೇವದೂಷಕರೆಂದು ಅವನಿಗೆ ತಿಳಿದು ಬಂದರು. ಅವನು ಅವರನ್ನ ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದ್ದೆನು. ಮೊದಲೇ ದೇವರು ತಿಳಿಸಿಬಿಟ್ಟ. ಎಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂಬುದಾಗಿ ಗಮನಿಸಿರಿ, ಆಣೆ ಇಟ್ಟಿದ್ದೇನೆ. ದೇವರು ಮೊದಲೇ ತಂದೆ ತಾಯಿ ಹೇಳಿದ್ರಂತೆ, ನಿನ್ನ ಮಕ್ಕಳು ಸರಿಯಿಲ್ಲ, ಗದರಿಸು ಅಂತ. ತಂದೆ ತಾಯಿಗೆ ಗೊತ್ತು ಈ ಮಕ್ಕಳು ಕೆಟ್ಟವರು ಅಂತ. ಒಂದು ದಿವಸನೂ ನೀವು ಮಾಡ್ತಾ ಇರೋದು ತಪ್ಪಪ್ಪ, ಅದು ಮಾಡಬಾರ್ದು ಅಂತೇಳಿ ಆ ಮಕ್ಕಳಿಗೆ ಗದರಿಸಲಿಲ್ಲ. ಇವತ್ತೆಷ್ಟೋ ಜನ ತಂದೆ ಗದರಿಸಿದ್ರೆ ತಾಯಿ ಸಪೋರ್ಟ್, ಇವತ್ತು ಬುದ್ಧಿ ಇಲ್ಲ, ನಾಳೆ ಕಳ್ಕೊಳ್ತಾನೆ ಅಂತೇಳಿ. ಆ ರೀತಿ ಮಾಡಬೇಡ್ರಿ. ತಾಯಿ ಹೊಡೆಯಕ್ಕೆ ಹೋದ್ರೆ ಗಂಡ ಅಪ್ಪ ಸಪೋರ್ಟು, ಅವನು ಇವತ್ತೆಲ್ಲ ನಾಳೆ ತಿಳ್ಕೊತಾನೆ ಬಿಡು ಅಂತೇಳಿ. ಆ ರೀತಿಯಾದ ತಪ್ಪಾದ ಕೆಲಸ ಮಾಡಬೇಡ್ರಿ. ತಂದೆ ತಾಯಿ ಇಬ್ಬರು ಕೆಟ್ಟದನ್ನ ಗದರಿಸಬೇಕು. ಅವನು ಚೆನ್ನಾಗಿ ಬದುಕಬೇಕಾದ್ರೆ ಅವಾಗಲೇ ಗದರಿಸಬೇಕು. ಪಾಪಕ್ಕೆ ಸಪೋರ್ಟ್ ಮಾಡಲೇಬಾರ್ದು. ದೇವರ ವಾಕ್ಯ ಹೇಳುತ್ತೆ, ಎಲಿನ ಮಕ್ಕಳಿಗೆ ದೇವರ ಎಚ್ಚರಿಕೆ ಕೊಟ್ಟರು ಸಹ ಅವನು ಹೇಳೇ ಇಲ್ಲ. ಕೊನೆಗೆ ಅವ್ರ ಅಪ್ಪ ಸಮೇತ ಅವ್ರ ಮಕ್ಕಳೆಲ್ಲ ಒಂದೇ ದಿವಸ ಸತ್ತೋಗ್ತಾರೆ. ಇದು ಬೇಕಾ? ಇಷ್ಟೆಲ್ಲ ಗದರಿಸಿ ಹೇಳೋ ಉದ್ದೇಶ ಏನಂದ್ರೆ, ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ. ಹೆಂಗಿರಬೇಕು? ಚೆನ್ನಾಗಿರ್ಬೇಕು, ಒಂದೇ ಉದ್ದೇಶ. ಆಮೇನ್, ಆಮೇನ್. ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರ ಇಲ್ಲೋ ಅಂತ ನಿಮ್ಗೆ ಗೊತ್ತಿಲ್ವಾ? ಅವ್ರಿಗೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಾ? ಹಲ್ಲೆಲೂಯಾ. ಗೌರಮ್ಮ ಅವರು ಯಾವಾಗಲೂ ಅಳೋರು. ನಮ್ಮ ಹೆಣ್ಣು ಬ್ರದರು ನಮ್ಮ ಸೊಸೆ ಬರ್ತಾ ಇಲ್ಲ, ಚರ್ಚ್ಗೆ ಬಂದು ದೀಕ್ಷಾಸ್ಥಾನ ತಗೊಂಡ್ರು, ಕರ್ತನ ಭಜನೆ ತಗೊಂಡ್ರು ಅಂದೆ. ನನ್ನ ಹತ್ರ ಯಾವಾಗಲೂ ಅಳೋರು. ನಾನು ಹೇಳಿದೆ, ಒಂದು ಟೈಮ್ ಬರುತ್ತಮ್ಮ, ಬಂದೇ ಬರ್ತಾರೆ ಅಂತೇಳಿ. ಈಗ ಅವ್ರು ಬಂದು ಕೂತ್ಕೊಂಡಿದ್ರು ಆರಾಮಾಗಿ. ಬೆಳಗ್ಗೆ ಬಂದ ನಂತರ ಮಾತಾಡ್ತಾರೆ, ಅಣ್ಣ ಚರ್ಚ್ ಕಟ್ಟಕ್ಕೆ ಅಣ್ಣ ಆಸೆ ಯಾರಕ್ಕೆ ಕೊಡಬೇಕಣ್ಣ ಅಂತ ಹೇಳ್ತಾರೆ. ಅವರಿಬ್ಬರು ನೋಡಿದ ತಕ್ಷಣ ಗೌರಮ್ಮಗೆ ಒಂದೇ ಸಂತೋಷ. ಯಾಕೆ ಹೇಳಿ, ತಾಯಿ ಅಲ್ವಾ. ನಾವು ಮಾತ್ರ ಪರಲೋಕಕ್ಕೆ ಹೋಗ್ಬಿಟ್ಟು ಅವರು
ನರಕಕ್ಕೆ ಹೋಗ್ಬಿಟ್ರೆ ವೇಸ್ಟ್ ಆಗುತ್ತೆ. ಅವ್ರ ಮನೇಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು ರಕ್ಷಣೆಗೆ ಬಂದ್ಬಿಟ್ರೆ ಸಂತೋಷ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೂರನೇ ಪಾಯಿಂಟ್ ಅಂದ್ರೆ ಯೆಹೋಶುವನ ಗ್ರಂಥ 24:15 ವಾಕ್ಯ ಹೇಳುತ್ತೆ, ಹೋದ್ರಿ, ನಾನು ನನ್ನ ಮನೆಯವರು, ಜೋರಾಗಿ ಹೇಳಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಹೇಳಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಆಮೆನ್. ಪ್ರೈಸ್ ದ ಲಾರ್ಡ್. ನಾನು ಒಂದನ್ನು ಹೇಳೋದು ಮರ್ತು ಬಿಟ್ಟೆ. ಒಂದು ಕುಟುಂಬ ಇದೆ, ಆ ಕುಟುಂಬ ನಮ್ಮ ಸಭೆ ಕಟ್ಟೋದಕ್ಕೆ ಕಾಸು ಕೊಟ್ಟರು, ಜೊತೆಗೆ ಪ್ರೈಸ್ ದ ಲಾರ್ಡ್, ಎಷ್ಟು ಒಳ್ಳೆ ಹೃದಯ, ದೇವರನ್ನು ಪ್ರೀತಿಸುವ ಹೃದಯಗಳು ನೋಡ್ರೆ ಇದೆ. ಹಲ್ಲೆಲೂಯಾ. ನಾವು ಕಲಿಬೇಕಾದ ಅದನ್ನೇ. ಈ ವಾಕ್ಯ ಓದ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವೆ, ನಾನು ನನ್ನ ಮನೆ ಯೆಹೋವನನ್ನೇ ಸೇವಿಸ ಅಂದ್ರೆ ಏನು? ನಾನು ಇಡೀ ಕುಟುಂಬ ಯೇಸುವನ್ನ ಆರಾಧಿಸ್ತೇವೆ. ಆಮೆನ್. ಯಾರನ್ನ ಆರಾಧಿಸ್ತೇವೆ? ಯಾರು ಆರಾಧಿಸೋದು? ನಾನು ನನ್ನ ಕುಟುಂಬ. ಎಷ್ಟು ಜನ ಧೈರ್ಯವಾಗಿ ಹೇಳ್ತಾರೆ ನಾನು ನನ್ನ ಕುಟುಂಬ ದೇವರನ್ನ ಆರಾಧಿಸ್ತೇವೆ ಅಂತ? ಎಂಟಿ ಲೇಟಾಗಿ ಬರೋದು, ಇಲ್ಲ ಗಂಡ ಲೇಟಾಗಿ ಬರೋದು, ಮಗಳು ಲೇಟಾಗಿ ಬರೋದು, ಅದು ನಾನು ನನ್ನ ಮನೆ ಯೆಹೋವನ ಸೇವಿಸೋದಲ್ಲ. ಸರಿಯಾದ ಸಮಯಕ್ಕೆ ಅಟ್ಲೀಸ್ಟ್ 9 ಕಾಲಕ್ಕೆ ಬಂದಿಲ್ವೋ 9:15 ಕುಟುಂಬ ಸಮೇತವಾಗಿ ಸಮ್ಮುಖದಲ್ಲಿ ಇರಬೇಕು. ಅದು ನಿಜವಾದ ದೈವಿಕವಾದಂತಹ ಭಕ್ತಿ ಇರುವಂಥ ಕುಟುಂಬ. ಹಲ್ಲೆಲೂಯಾ. 9:15 ಯಾರಾದರೂ ಹಲ್ಲುಜ್ಜಿದೆ ಆದರೆ ಹಲ್ಲುಗಳು ಬೇಗ ಉದುರೋಗ್ತದೆ. ನೀವು ಏನೋ ತಿನ್ಕೊಳ್ರಿ, ಬೇಡ, ದೇವರಿಗಿಂತ ಹೆಚ್ಚಿದ್ದು ಏನು ಬೇಕಾಗಿಲ್ಲ. ಆಮೇಲೆ ನೀನು 35-40 ವರ್ಷಕ್ಕೆ ಬಕ್ಬಾಯ್ ಹಂಗಂದ್ಕೂಡೇ ಇರಬೇಕು. ಆ ಪಾಸ್ಟ್ರ್ ಯಾರೋ ಶಾಪ ಹಾಕಿದ್ರೆ ಎಲ್ಲ ಉದುರೋಯ್ತು ನನ್ನ ಹಲ್ಲುಗಳು, ಕಟ್ಸ್ಕೊಂಡ್ರು ನಿಲ್ತಾ ಇಲ್ಲ. ಅವ್ನು ಕಟ್ಸೋನಿಗೆ ನಿನಗೇನೂ ನಿಲ್ತಾ ಇಲ್ಲ, ಹೋಗ ಅಂದ್ಬಿಡ್ಬೇಕು. ಅವ್ನು ಹಲ್ಲು ಕೂಡ ಕಟ್ಸ್ಬಾರ್ದು ಅವನಿಗೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾಳೆ ವಾರದಿಂದ ಎಷ್ಟೊತ್ತಿಗೆ ಹಲ್ಲುಜ್ಬೇಕು? ಬೆಳಿಗ್ಗೆನೇ ಎದ್ದು 9:15 ಟೈಮ್ ಯಾರ್ದು? ಹಲ್ಲುಜ್ಜೋ ಟೈಮ, ದೇವ್ರನ್ನ ಆರಾಧನೆ ಮಾಡೋ ಟೈಮ. ಅದು ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವ್ರಾಗಿರಲಿ, ಅಜ್ಜಿಯವರು ಆಲ್ರೆಡಿ ಬಿದ್ದೋಗಿದ್ದ ಅಜ್ಜಿ ಅಂತ ಖುಷಿ ಇರ್ಬೋದು. ಇರೋ ಅದರಲ್ಲಿ ಗೀವು ರಕ್ತ ಬಂದ್ಬಿಡುತ್ತೆ ಅಷ್ಟೇ. ಯಾರನ್ನ ಸನ್ಮಾನಿಸ್ಬೇಕು? ಯೇಸಪ್ಪನ ಸನ್ಮಾನಿಸ್ಬೇಕು. ಆಮೇಲೆ ದೇವರ ಪ್ರಸನ್ನತೆಯಿಂದ ಹೇಳ್ತಾರದು. ದೇವರ ಸಮಯವನ್ನು ಕಳ್ತನ ಮಾಡಬೇಡ. ದೇವರ ಸಮಯದಲ್ಲಿ ನೀನು ಮೊಬೈಲ್ ಎತ್ಕೊಂಡು ನೋಡಿದ್ರೆ ಆ ತೂತೇ ಬಿದ್ದೋಗ್ತದೆ ಕಿವಿ. ಅರ್ಥ ಆಯ್ತಾ? ಅಲ್ಲಿ ಬಂದು ಆ ಮೊಬೈಲ್ ನೋಡ್ಕೊಂಡಿದ್ರೆ ಕಣ್ಣು ಕೂಡ ಬಿಡ್ತವೆ. ಎಷ್ಟೋ ಜನ ಪ್ರೇಯರ್ ಮಾಡಿಸ್ಕೊಂತಾರೆ ಕಣ್ಣು ಬೇಕು ಅಂತ. ನಿಮ್ಗೆ ಪ್ರೇಯರ್ ಮಾಡೋದೇ ಇಲ್ಲ, ನಿಮ್ಮ ಪ್ರೇಯರ್ ದೇವ್ರು ಕೇಳೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯಾರ ಟೈಮ್ ಅದು? ಯಾರ ಟೈಮ್ ರೀ? ನಿಮ್ಮ ಟೈಮ್ ವಾರ ಪೂರ್ತಿ ಕೊಟ್ಟಿಲ್ವಾ? ಆ ಟೈಮ್ ದೇವ್ರ ಟೈಮ್ನು ತಿನ್ಬೇಕಾ ನೀನು? ದೇವ್ರ ಟೈಮ್ ತಿಂದ ನಿನಗೇನು ಲಾಭ ಬರ್ತದೆ ಹೇಳ್ರಿ? ಶಾಪ ಒಂದೇ ಬರೋದು, ಬೇರೆ ಏನಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗಿಂತ ಬೆಸ್ಟ್ ತಂದೆ ತಾಯಿ ಇರಲ್ಲ, ದೇವರಿಗಿಂತ ಬೆಸ್ಟ್ ಫ್ರೆಂಡ್ ಇಲ್ಲ, ದೇವರಿಗಿಂತ ಬೆಸ್ಟ್ ಕೌನ್ಸಿಲರ್ ಇಲ್ಲ, ದೇವರಿಗಿಂತ ಪವರ್ಫುಲ್ ಅಂತ ಲೋಕದಲ್ಲಿ ಯಾರು ಇಲ್ಲ. ಅವರೇ ಇರಬೇಕಂದ್ರೆ ಮೊದಲನೇ ಸ್ಥಾನ, ಅವ್ರ ಜೊತೆಲೇ ನಮ್ಮ ಸಮಯನ ಕಳಿಬೇಕು. ಆಮೇಲೆ ಹೇಳಿ ಜೋರಾಗಿ ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರ. ಗಮನಿಸ್ರಿ, ತಂದೆ ತಾಯಿಗಳು ಯಾವಾಗಲೂ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ಹೆಂಗೆ ಗೊತ್ತಾ? ಆ ಕೆಡುಕನ ಕೈಗೆ ಸಿಗದ ಹಾಗೆ ನಿಮ್ಮ ಮಕ್ಕಳನ್ನ, ಯಾಕಂದ್ರೆ ಯೌವನಸ್ಥರು ತುಂಬ ಬ್ಯುಸಿ ಆಗಿರ್ತಾರೆ, ಅವ್ರ ಸತ್ಯ ಅರ್ಥ ಆಗಿರಲ್ಲ. ಸತ್ಯ ಅರ್ಥ ಆಗಿರೋ ತಂದೆ ತಾಯಿಗಳು ನಿನ್ನ ಮಕ್ಕಳ ಹೆಸರು, ಒಬ್ಬೊಬ್ಬರ ಹೆಸರು ಹೇಳಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಮಗನ ಮೇಲೆ ಕೈ ಬೀಳಬಾರ್ದು ಅಂತೇಳಿ. ಆಮೆನ್. ಯೋಬ ಹಂಗಿತಾನೆ ಮಾಡಿದ್ದು. ಯೋಬನಿಗಂತ 1ನೇ ಅಧ್ಯಾಯ 5ನೇ ವಾಕ್ಯ ಓದ್ ನೋಡ್ರಿ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಸಮರ್ಪಿಸುತ್ತಿದ್ದನು. ಏನ್ ಮಾಡ್ತಾ ಇದ್ದ? ಮಕ್ಕಳಿಗೋಸ್ಕರ ತಂದೆ ತಾಯಿ ಏನ್ ಮಾಡಬೇಕು? ಪ್ರಾರ್ಥಿಸಬೇಕು. ಆ ಬೇಲಿಯನ್ನು ಹಾಕ್ತಾರೆ ದೇವರು. ನಿಮ್ಮ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ ಏನಾಗ್ತಾರೆ? ಬೇಲಿ ಹಾಕ್ತಾರೆ. ಹಲ್ಲೆಲೂಯಾ. ಇದು ಎಷ್ಟೋ ಸಾರಿ ನಿಮಗೆ ಹೇಳಿದ್ದೀನಿ, ಕೇರಳದಲ್ಲಿ ನಿಜವಾಗ್ಲೂ ನಡೆದದ್ದು.
ಒಂದು ಸಾರಿ ಕಾಲೇಜ್ ಹುಡುಗಿ ಯಾವಾಗ ಒಂದು ಅಂಗಡಿಗೆ ಹೋಗಿ ತಗೊಂಡು ಕಾಲೇಜಿಗೆ ಹೋಗ್ತಾ ಇದ್ಲು. ಒಂದು ದಿವಸ ಪ್ರೇಯರ್ ಮಾಡಿ ಹೋಗ್ತಾ ಇದ್ಲು. ಯಾವಾಗ್ಲೂ ಆ ಪ್ರೇಯರ್ ಮಾಡೋ ಸಂದರ್ಭದಲ್ಲಿ ದೇವರು ಅವ್ರ ಜೊತೆಲಿ ಹೋಗ್ತಾ ಇದ್ರು. ಒಂದು ಸಾರಿ ಟೈಮ್ ಆಗ್ಬಿಡ್ತು ಅಂದ್ಬಿಟ್ಟು, ಕೆಲಸ ನಿಮಿತ್ತ ಟೈಮ್ ಆಯ್ತು ಅಂತೇಳಿ ಆ ಹುಡುಗಿ ಪ್ರೇಯರ್ ಮಾಡಿದ್ರೇ ಹಂಗೆ ಹೋಗಿದ್ದಾಳೆ. ಅಂಗಡಿ ಹತ್ರ ಹೋಗಿ ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ಅಂಗಡಿಯವನು ಕೇಳ್ತಾ ಇದ್ದ ಏನಂತೇಳಿ, ಅದೇ ಡೈಲಿ ನಿನ್ನ ಜೊತೆಲಿ ಒಬ್ರು ಬೆಳ್ಳಗೆ ಬರ್ತಾ ಇದ್ರು, ಅವ್ರು ಇವತ್ತು ಬಂದಿಲ್ವಾ ಅಂತ ಕೇಳಿದ್ರು. ಆಮೇಲೆ ಏನಂತ ಕೇಳಿದ್ರು, ನಿನ್ನ ಜೊತೆಲಿ ಡೈಲಿ ಒಬ್ರು ಬರ್ತಾ ಇದ್ರಲ್ಲ ವೈಟ್ ಆಗಿ, ಅವ್ರು ಇವತ್ತು ನೀವು ಬಂದಿಲ್ಲ, ನಿಮ್ಮ ಅಣ್ಣನ ದೊಡ್ಡಪ್ಪನ ಚಿಕ್ಕಪ್ಪನ ಬರ್ತಾ ಇದ್ನಲ್ಲ, ಅವ್ರು ಇವತ್ತು ಬಂದಿಲ್ವಾ, ಯಾಕೆ ಒಬ್ಬಳೇ ಬಂದಿದ್ಯಾ ಅಂತ. ಆ ಹುಡುಗಿಗೆ ಅವಾಗ ಅರ್ಥ ಆಯ್ತು, ಇವತ್ತು ನಾನು ಏನು ಮಾಡಿಲ್ಲ, ಪ್ರೇಯರ್ ಮಾಡಿಲ್ಲ, ಅದಕ್ಕೆ ದೇವ್ರ ನನ್ನ ಜೊತೆ ಬಂದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಪ್ರೋತ್ಸಾಹ ಹೇಳ್ತಾ ಇದ್ದೀನಿ. ಆಮೆನ್, ಆಮೆನ್. ಏನು ಮಾಡಬೇಕು? ಪ್ರೇಯರ್. ಯಾರು? ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು. ಮಗನೊಬ್ಬನು ಮಿಲಿಟರಿಯಲ್ಲಿ ಇರಬೇಕಾದ್ರೆ ಯುದ್ಧ ನಡೀತಾ ಇದೆ. ತಾಯಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ದಾಳೆ. ಅನೇಕ ಜನ ಯುದ್ಧದಲ್ಲಿ ಸಾಯ್ತಾ ಇದ್ದಾರೆ, ಬುಲೆಟ್ಗಳು ಬಿದ್ದು. ಮಗನು ಒಬ್ಬನೇ ಮಗ. ಈ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗನಿಗೆ ಏನು ಗುಂಡು ತಗಲಬಾರ್ದು ಅಂತೇಳಿ. ಅಕ್ಕಪಕ್ಕದಲ್ಲಿವ್ರಿಗೆಲ್ಲ ಬಿದ್ದು ಬಿದ್ದು ಏಟಾಗ್ತಾ ಇದೆ. ಈತನು ಗನ್ನೆತ್ಕೊಂಡು ಓಡ್ತಾ ಇದ್ದಾನೆ, ಆ ಶತ್ರುಗಳ ಮುಂದ್ಗಡೆ ಓಡ್ತಾ ಇದ್ದಾನೆ. ಒಂದು ಗುಂಡು ಕೂಡ ಈತನಿಗೆ ಮುಟ್ಲಿಲ್ಲ. ಕಾರಣ ಏನಂದ್ರೆ ಆ ತಾಯಿಯ ಪ್ರಾರ್ಥನೆ ಆ ಗುಂಡು ಬೀಳದ ಹಾಗೆ ಕಾಪಾಡ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಂದೆ ತಾಯಿಗಳು ಪ್ರೇಯರ್ ಮಾಡಲ್ಲ, ಬರೀ ಅವ್ರ ಮೇಲೆ ಚಾಡಿ ಹೇಳೋದು, ಇನ್ನೊಂದು ಹೇಳೋದು, ಕೋಪ ಮಾಡೋದು. ಪ್ರೇಯರ್ ಮಾಡಿ ನೋಡು, ಎಂಥವರು ಚೇಂಜ್ ಆಗ್ತಾರೆ. ನಿಮಗೆ ಪ್ರೇಯರ್ ಮಾಡಿ ಇಷ್ಟ ಆಗಲ್ಲ, ಆಪಾದನೆ ಮಾತ್ರ ಮಾಡ್ತೀರಾ. ಅದು ಹೆಂಗೆ ಬದಲಾವಣೆ ಆಗ್ತಾರೆ? ಮೊದಲು ನಿನ್ನ ಮಗನಿಗೋ ಮಗಳಿಗೆ ಹೇಳೋಕೆ ಮುಂಚೆ ನೀನು ಪ್ರೇಯರ್ ಸ್ಟಾರ್ಟ್ ಮಾಡು. ನಿನ್ನ ದೇವ್ರ ಹತ್ರ ವಿಜ್ಞಾಪನೆ ಮಾಡು. ಅವ್ರು ಚಿಕ್ಕವರೋ ದೊಡ್ಡವರೋ ಪ್ರೇಯರ್ ಮಾಡಬೇಕು. ಚಲಪತಿ, ನಿನ್ನ ಮಗಳಿಗೆ ಎಷ್ಟಪ್ಪ ವಯಸ್ಸು? 2 ವರ್ಷ ಆಗ್ಬಿಡ್ತಾ? 2 ವರ್ಷ ಬಂದ್ಬಿಡ್ತು. ಪ್ರೇಯರ್ ಮಾಡ್ತಾ ಇದೆಯಮ್ಮ ನಿನ್ನ ಮಗಳಿಗೆ? ಏನಂತ ಮಾಡ್ತಾ ಇದೀಯಾ? ಡೈಲಿ ಪ್ರೇಯರ್ ಮಾಡ್ತೀಯಾ? ಒಂದು ದಿವಸ ಪ್ರೇಯರ್ ಮಾಡಿದ್ಯಾ? ಈ ವಾರದಲ್ಲಿ ಎಷ್ಟು ಸತಿ ಪ್ರೇಯರ್ ಮಾಡಿದ್ಯಾ ಮಗಳಿಗೋಸ್ಕರ? ಡೈಲಿ ಪ್ರೇಯರ್ ಮಾಡಬೇಕು. ಮಾಡು ಅಂತ ಯಾರು ಹೇಳಿದ್ದು? ದೇವರೇ ಹೇಳಿದ್ದು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅನೇಕ ಜಾಗದಲ್ಲಿ ತಂದೆ ತಾಯಿಗಳು ಪ್ರೇಯರ್ ಮಾಡಿ ಮಕ್ಕಳು ಬದಲಾವಣೆ ಆಗಿದ್ದಾರೆ. ನಾಳೆ ವಾರ ಒಬ್ಬರು ಪಾಸ್ಟರ್ ಬರ್ತಾರೆ. ಅವರು ಜೈಲಲ್ಲಿ ರಕ್ಷಣೆ ಹೊಂದಿ ಇವಾಗ ಪಾಸ್ಟರ್ಗಳಾಗಿದ್ದಾರೆ. ನಾಳೆ ಒಂದು ವಿಶೇಷವಾದ ಒಂದು ಸಾಕ್ಷಿ ಇದೆ. ಅದು ವಾಕ್ಯದಲ್ಲಿ ತುಂಬ ಒಳ್ಳೆ ಸಾಕ್ಷಿ ಇದೆ. ಅವ್ರನ್ನ ಬರಕ್ಕೆ ಕೇಳಿದ್ದೀನಿ. ಇವತ್ತು ಬರಬೇಕಾಯ್ತು, ಬಂದಿಲ್ಲ, ಕರ್ತನ ಭಜನೆ ಇರೋದ್ರಿಂದ. ನಾಳೆ ವಾರ ಬರ್ತಾರೆ ಅವರು. ಯಾರು ಮಿಸ್ ಮಾಡ್ಕೊಳ್ಳೋದು ಆ ಸಾಕ್ಷಿ ಕೇಳ್ರಿ. ಜೈಲಲ್ಲಿ ರಕ್ಷಣೆ ಹೊಂದಿರೋದವರು. ಆಮೇನ್, ಆಮೇನ್. ಎಲ್ಲಿದ್ರೂ ರಕ್ಷಣೆ ಹೊಂದೋದಕ್ಕೆ ಯಾರು ಮೂಲ ಕಾರಣ ಅಂದರೆ ಪ್ರಾರ್ಥನೆ. ಏನು? ಪ್ರಾರ್ಥನೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 127 3 ಮತ್ತು 4ನೇ ವಾಕ್ಯದಲ್ಲಿ ನೋಡುವಾಗ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಯಾವಾಗಮ್ಮ ಎಲ್ಲ ರಂಗೆ ಓದ್ತು ಯಾವಾಗಲೂ? ಗರ್ಭಫಲವು ಆತನ ಬಹುಮಾನ. ನಿಮ್ಮ ಅಪ್ಪನ ಸೊತ್ತಲ್ಲ, ಏಸಪ್ಪನ ಸೊತ್ತು ನಿಮ್ಮ ಮಕ್ಕಳು. ಅರ್ಥ ಆಯ್ತಾ? ಯಾರ ಸೊತ್ತು? ಹೇಯ್, ಅವನೇನು ಹೇಳೋದು? ನಾನು ನಿಂತ್ಕಡೆ ಬಾರೋ, ಎಲ್ಲಿ ಬಾರೋ ಕರ್ಕೊಂಡೋಗೋದು. ಯಾರು ಸತ್ತಯ್ಯ? ನಿಮ್ಮ ಮಕ್ಕಳು. ನಾನು ಧೈರ್ಯವಾಗಿ ಹೇಳ್ತೀನಿ, ನಮ್ಮ ಅಭಿಷೇಕ್ ಜೋಶ್ವ ಯೇಸು ಸ್ವಾಮಿ ಕೊಟ್ಟಂಥ ಬಹುಮಾನಗಳು. ಆಮೇನ್. ಅವ್ರು ನನ್ನನ್ನು ಸಾಕೋದಕ್ಕೋಸ್ಕರ ನನಗೋಸ್ಕರ ಇಟ್ಕೊಳ್ತಾ ಇಲ್ಲ, ದೇವರ ಮಹಿಮೆಗಾಗಿ ಅವ್ರನ್ನ ಇಟ್ಟಿದ್ದೇನೆ, ದೇವರ ಸೇವೆ ಮಾಡೋದಕ್ಕೋಸ್ಕರ ಇಟ್ಟಿದ್ದೇನೆ. ನಾನು ಧೈರ್ಯವಾಗಿ ಹೇಳ್ತೀನಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತೇಳಿ. ಆಮೇನ್. ಯಾರು ಇದನ್ನು ಧೈರ್ಯವಾಗಿ ಹೇಳಿದ್ರೆ, ನೀವು ಇಡೀ ಕುಟುಂಬ ಸೇವೆ ಮಾಡಬೇಕು. ಆಮೇನ್. ಇಡೀ ಕುಟುಂಬ ಎತ್ತಲ್ಪಡಬೇಕು. ಇಡೀ ಕುಟುಂಬ ಕ್ರಿಸ್ತನಿಗಾಗಿ ಪಿಲ್ಲರ್ಗಳಾಗಿ ನಿಂತ್ಕೋಬೇಕು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಆಮೇನ್, ಆಮೇನ್. ಎಷ್ಟು ಜನ ಧೈರ್ಯದಿಂದ ಹೇಳಕ್ ಸಾಧ್ಯ? ಹೇಳಕ್ ಸಾಧ್ಯನಾ? ಮಾಡ್ತಾ ಇದ್ದೀರಿ ಸೇವೆ? ಪ್ರೇಯರ್ ಮಾಡ್ತಿದ್ರಿ, ಸೇವೆ ಮಾಡ್ತಾ ಇದ್ದೀರಮ್ಮ? ನಿಮ್ಮನೇಲಿ ಎಲ್ಲರೂ ಬರ್ತಾವ್ರಾ? ಲೆಕ್ಕ ಹಾಕಿ ನೋಡ್ರಿ. ಅನ್ಯಾಯಕ್ಕೆ ಒಬ್ಬನ ಬೆಂಕಿಗೆ ಹೋಗ್ತಾವನೆ, ಒಬ್ಬ ಹುಡುಗಿ ಬೆಂಕಿಗೆ ಹೋಗ್ತಾಳೆ. ಅವ್ರ ವಿಚಾರವಾಗಿ ದೇವ್ರು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. ನಿನಗೆ ಮಕ್ಕಳಿಲ್ದಿರನೇ ಚೆನ್ನಾಗಿತ್ತಲ್ಲ,
ಮಕ್ಕಳಿದ್ರೆ ಆರಾಮಾಗಿ ನೀನು ಸೇವ್ ಮಾಡ್ಕೊಂಡಿರ್ಬೋದಾಗಿತ್ತು. ನಿನಗೆ ಮಕ್ಕಳು ಕೊಟ್ಟ ಆ ಮಕ್ಕಳನ್ನ ಸತ್ಯದಲ್ಲಿ ನಡೆಸೋಕ್ಕಾಗಲ್ಲ. ಕೆಲವು ತಂದೆ ತಾಯಿಗಳ ಕ್ಯಾರೆಕ್ಟರ್ ನೋಡಿಬಿಟ್ಟು ಮಕ್ಕಳು ಬದಲಾವಣೆನೇ ಆಗಿಲ್ಲ. ಒಬ್ಬ ಹುಡುಗಿ ಎತ್ಕೊಂಡು ಪ್ರಾರ್ಥನೆ ಒಬ್ಬ ಹುಡುಗನ ಹತ್ರ ಹೇಳಿರೋದು ಏನಂತ ಗೊತ್ತಾ, ನಮ್ಮಪ್ಪ ನನ್ನ ಕಡೆ ಗಮನ ಇಲ್ಲ, ನಮ್ಮಪ್ಪನೊಂದು ತೀರ ನಮ್ಮಮ್ಮನೊಂದು ತೀರ. ನಮ್ಮಪ್ಪನೇನೋ ಹುಡ್ಕೊಂಡು ಹೋಗ್ತಾನೆ, ನಮ್ಮ ಅಮ್ಮಳು ಯಾರನ್ನ ಏನೋ ಕೆಲಸಕ್ಕಂತ ಹುಡ್ಕೊಂಡು ಹೋಗ್ತಾರೆ. ನಾನು ಒಂಟಿಯಾಗೇ ಮನೇಲಿರಬೇಕು. ನನಗೆ ಸಿಕ್ಕಿರೋ ತಂದೆ ತಾಯಿಗಳು ಪರಿಶುದ್ಧರಲ್ಲ. ನನ್ನ ತಂದೆ ತಾಯಿಗಳು ನಾನು ತಲೆ ಎತ್ಕೊಂಡು ಓಡಾಡೋ ರೀತಿಯಲ್ಲಿ ಇಲ್ಲ, ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನಗೆ ದೇವರ ಬಗ್ಗೆ ತಿಳಿಸ್ತಾ ಇಲ್ಲ. ಅದು ಆ ಮಾತು ಕೇಳೋಕೆ ತುಂಬ ದುಃಖ ಆಯಿತು ನನಗೆ ನಿಜವಾಗ್ಲೂ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿವರೆಗೂ ಒಂದು ಆಯಿತು. ಮಕ್ಕಳು ಯೌವನಸ್ಥರಾಗಿದ್ದರೂ ಸಹ ನೀನು ಕತ್ತಲೆ ಜೀವನ ಮಾಡ್ತಾ ಇದ್ದರೆ ನಿನ್ನ ಮಕ್ಕಳ ಪರಿಸ್ಥಿತಿ ಏನು? ನಿನ್ನ ಮಕ್ಕಳನ್ನು ನಡೆಸೋರು ಯಾರು? ಕೇವಲ ಭಾನುವಾರ ಒಂದು ದಿವಸ ಮಾತ್ರ ಅವ್ರು ನಡೆಸೋಕ್ಕಾಗೋದಿಲ್ಲ. ತಂದೆ ತಾಯಿಗಳ ಜವಾಬ್ದಾರಿ. ಯಾವತ್ತಾದರೂ ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿ ಒಂದು ಜೊತೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡಿದವರೇ ಇಲ್ಲ. ಅರ್ಧ ಗಂಟೆ ಟೈಮ್ ಸಿಗ್ತಾರೆ ಸಾಕು, ಮೊಬೈಲು ಇಲ್ಲ ಅಂದರೆ ಬೇರೆಯವ್ರ ಜೊತೆ. ಆ ಮಕ್ಕಳು ಯಾರಿಗೋ ಹುಟ್ಟಿ ಹಾಸ್ಪಿಟ್ಲಲ್ಲೋ ಎಲ್ಲೋ ಸಿಕ್ಕಿದ್ರೆ ತಗೊಂಬಂದು ಸಾಕದಂಗೆ ಇರ್ತಾರೆ. ನೀವು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರನೇ. ಮಕ್ಕಳು ಕೂಡ ಸರಿಯಾಗಿ ಊಟ ಹಾಕಲ್ಲ, ಬಟ್ಟೆ ಕೊಡಿಸಲ್ಲ, ಓದಿಸಲ್ಲ ಅಂದರೆ ಇನ್ನು ಏನಕ್ಕೆ ಬೇಕು ಜೀವನ ಹೇಳ್ರಿ? ಅವ್ರು ಕೆಲವರು ಹೇಳ್ತಾರೆ, ಇಂಥವ್ರು ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತದೆ, ನಾನು ಏನಕ್ಕೋಸ್ಕರಾದರೂ ಇವರಲ್ಲಿ ಹೊಟ್ಟೆಯಲ್ಲಿ ಹುಡಿದ್ನೋ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದನ್ನು ನಾನು ಕೇಳಿದ್ದೀನಿ. ತುಂಬ ಕಷ್ಟದ ವಿಷಯ. ಹಲ್ಲೆಲೂಯ. ಆದರೆ ದೇವರು ಮಾತ್ರ ನಿನ್ನನ್ನು ಲೆಕ್ಕ ಕೇಳಿದ್ರೆ ಬಿಡೋದೇ ಇಲ್ಲ. ನಿನ್ನ ಮಕ್ಕಳು ಏನಾದರೂ ಕ್ರೈಸ್ತರಿಗಿಂತ ಬೇರೆ ರೂಟಲ್ಲಿದ್ದರೆ, ನರಕಕ್ಕೆ ಹೋಗ್ತಾ ಇದ್ರೆ, ಅವಮಾನದಲ್ಲಿದ್ದರೆ ಲೆಕ್ಕ ನೀರು ಕೊಡಬೇಕು ದೇವರಿಗೆ. ಒಳ್ಳೆ ವಿಚಾರದಲ್ಲಿರಲಿ, ದೈವ ಭಕ್ತಿಯಲ್ಲಿರಲಿ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಮಕ್ಕಳ ವಿಚಾರವಾಗಿ ನಾವು ಹೆಮ್ಮೆ ಪಡಬೇಕು, ಮಕ್ಕಳು ತಂದೆ ತಾಯಿ ನಿಮಿತ್ತವಾಗಿ ಹೆಮ್ಮೆ ಪಡಬೇಕು. ಆದರೆ ಭಯ ಪಡಿಸೋ ರೀತಿಯಲ್ಲೋ, ನೋವು ಪಡಿಸೋ ರೀತಿಯಲ್ಲೋ, ಅವಮಾನ ಪಡಿಸೋ ರೀತಿಯಲ್ಲಿದ್ದರೆ ಅದು ಕಷ್ಟಕರವಾಗ್ತದೆ. ಇನ್ನೂ ಕಾಲ ಮಿಂಚಿಲ್ಲ. ಯಾಕೆ ಇಷ್ಟೆಲ್ಲ ಕಠಿಣವಾಗಿ ಮಾತಾಡ್ತಾರೆ ಅಂದರೆ, ಇಡೀ ಕುಟುಂಬ, ನಿಮ್ಮ ಕುಟುಂಬ ಎತ್ತಲ್ಪಡಬೇಕು, ರಕ್ಷಿಸಲ್ಪಡಬೇಕು ಅಂತೇಳಿ. ಚಿಕ್ಕ ಮಗು ಆದರೂ ಸಹ ನೀವು ಅವ್ರ ಕೈಗಳ ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಆಮೆನ್, ಆಮೆನ್. ತಂದೆ ತಾಯಿಗಳು ಮಕ್ಕಳಿಗೆ ಹೆಂಗಿರಬೇಕು? ಒಂದು ಮಾದರಿಯಾಗಿರಬೇಕು, ದೇವರಿಗೆ ವಿಧೇಯರಾಗಿರಬೇಕು. ನಿಮ್ಮ ಮನೆ ಹೆಂಗಿರ್ಬೇಕಂದ್ರೆ ಪ್ರೀತಿ ಮತ್ತು ಆರಾಧನೆ ಕುಟುಂಬವಾಗಿರಬೇಕು. ನಿನ್ನ ಮನೇಲಿ ಏನೆಲ್ಲಿರಬೇಕು? ಪ್ರೀತಿ ತುಂಬಿರಬೇಕು ಮತ್ತು ಆರಾಧಿಸುವಂತ ಕುಟುಂಬವಾಗಿರಬೇಕು. ಡೈಲಿ ನಿಮ್ಮ ಮಕ್ಕಳು ದೇವರಲ್ಲಿ ಬೆಳೆಯಬೇಕು, ದೇವರ ಗೈಡೆನ್ಸ್ ಅಲ್ಲಿ ನಡೆಯಬೇಕು. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಅವರ ಪರ್ಸನಲ್ ರಕ್ಷಕನಾಗಿರಬೇಕು. ಯಾರ ರಕ್ಷಕನಾಗಿರಬೇಕು? ಹೀರೋಯಿನ್ ಅಲ್ಲ, ಹೀರೋ ಅಲ್ಲ, ಕ್ರಿಕೆಟ್ ಲೀಡರ್ಗಳಲ್ಲ, ಗಂಗೋಲಿ ಅಲ್ಲ, ಧೋನಿ ಅಲ್ಲ, ಚಿರಂಜೀವಿ ಅಲ್ಲ. ಯಾರಾಗಿರ್ಬೇಕು ರಕ್ಷಕನು? ಯಾರು? ಏಸಪ್ಪ ಅವ್ರಿಗೆ ರಕ್ಷಕನಾಗಿರಬೇಕು, ಪರ್ಸನಲ್ ಸೇವೆಯಾಗಿ. ಹೀರೋ ಯಾರೇ ಆಗಿರಬೇಕು? ಏಸಪ್ಪ ಆಗಿರ್ಬೇಕು. ಎಷ್ಟು ಜನ ಹೇಳ್ತೀರಾ ನಿಮ್ಮ ಮಕ್ಕಳೆಲ್ಲನು ನನಗೆ ಏಸಪ್ಪ ಹೀರೋ ಆಗಿದ್ದಾನೆ ಅಂತೇಳಿ? ಆಮೆನ್. ಆ ಏಸಪ್ಪನ ಹೀರೋ ಮುಂದ್ಗಡೆ ಇವೆಲ್ಲ ವೇಸ್ಟು, ಇವೆಲ್ಲ ವೇಸ್ಟು. ಮಕ್ಕಳೇ ಗಮನಿಸ್ರಿ. ಆಮೆನ್, ಆಮೆನ್, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ನಮ್ಮ ಟೈಮ್ ಇಲ್ದಿರಿಂದ ಮಕ್ಕಳ ಕುರಿತಾಗಿ ನಾನು ಇವತ್ತೇನು ಮಾತಾಡೋಕ್ಕಾಗಲ್ಲ. ಒಂದು ವಾಕ್ಯ ಹೇಳಿ ನಾವು ಕರ್ತನ ಭಜನೆಗೆ ಹೋಗೋಣ. 3ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಹಾ, ಈ ವಾಕ್ಯ ಎಲ್ಲರೂ ಓದಬೇಕು. ಈ ವಾಕ್ಯ ಎಲ್ಲರೂ ಓದಬೇಕು. ಓದ್ರಿ.
ಹಾ, ನನ್ನ ಮಕ್ಕಳು ನಾನು ಬಹಳ ಸಂತೋಷ ಪಡ್ತೇನೆ. ನನ್ನ ಮಕ್ಕಳು ಸತ್ಯವನ್ನ ಅನುಸರಿಸಿ ನಡೆಯುವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಹೆಚ್ಚಾದ ಸಂತೋಷ ನನಗಿಲ್ರಿ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ವಾಕ್ಯ ಹೆಂಗಿರ್ಬೇಕು ಗೊತ್ತಾ? ನನ್ನ ಮಕ್ಕಳು ದೇವರಲ್ಲಿ ಬೆಳೀತಿದ್ದಾರೆ, ನಡ್ಕೊಂಡಿದ್ದಾರೆ. ಮಕ್ಕಳು ಮಾತ್ರ ಅಲ್ಲ, ತಂದೆ ತಾಯಿಗಳು ಅಷ್ಟೇ ದೇವ್ರ ಪ್ರಕಾರ ನಡ್ಕೊಳ್ತಿದ್ರು ಅಂದಾಗ ಅದಕ್ಕಿಂತ ಕೇಳೋದಕ್ಕಿಂತ ದೊಡ್ಡ ವಿಚಾರ ಇಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಏನು? ಆತ್ಮಿಕ ದೈವಿಕವಾದಂಥ ಕುಟುಂಬ. ಇದೇನು ಕುಟುಂಬ? ದೇವರಿಗೆ ಸಂಬಂಧಪಟ್ಟ ಕುಟುಂಬ. ಎಷ್ಟು ಜನ ಹೇಳ್ತಾರೆ ನನ್ನ ಕುಟುಂಬ ದೇವರಿಗೆ ಸಂಬಂಧಪಟ್ಟ ಕುಟುಂಬ? ಆಮೇಲೆ ಎಷ್ಟೋ ಸಾರಿ ಗುಂಪಾಗಿ ಗಂಡ ಹೆಂಡತಿ ಮಕ್ಕಳು ಸೇರಿಸಿ ಪ್ರಾರ್ಥನೆ ಮಾಡ್ತೀವಿ. ಆವಾಗಲೂ ಸಹ ಅವ್ರು ಕೆಲವ್ರು ಮಕ್ಕಳು ಬರಲ್ಲ, ಕೆಲವು ಹೆಂಡತಿ ಬರಲ್ಲ, ಕೆಲವು ಗಂಡ ಬರಲ್ಲ. ಬಿದ್ದರೆ ಬೆಲ್ಲಿ ಇದ್ರೆ ಎಲ್ಲಿ ಬಿಡೋ, ನಮಗೆಲ್ಲ ಆ ಥರದ್ದಿಲ್ಲ. ನಮ್ಮ ಮನೆ ಆ ಥರ ಇಲ್ಲ ಅನ್ನೋದಕ್ಕೋಸ್ಕರನೇ ಇರಬೇಕು ಅಂತ ದೇವ್ರು ಇಷ್ಟಪಡ್ತಿದ್ದಾನೆ. ಆಮೇಲೆ ಎಷ್ಟು ಜನ ಇವಾಗ ಅವಕಾಶ ಕೊಟ್ಟರೆ ನಿನ್ನ ಮಗನನ್ನು ನಿಮ್ಮ ಮಗಳನ್ನು ನರಕರಿಂದ ತಪ್ಪಿಸೋಕೆ ರೆಡಿ ಇದ್ದೀರಾ? ನಿನ್ನ ಗಂಡ ಇರ್ಬೋದು, ನಿನ್ನ ಹೆಂಡತಿ ಇರ್ಬೋದು, ಗಂಡನ ಮಕ್ಕಳಿರ್ಬೋದು, ತಪ್ಪಿಸೋದಕ್ಕೆ ನೀವು ರೆಡಿ ಇರ್ತೀರಾ? ಇಲ್ಲ ನೀವೇ ತಿಳಿಬಿಡ್ತೀರಾ? ಹೇಳ್ರಿ, ನೀವೇ ತಿಳಿಬಿಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ರೆಡಿ ಇದ್ದೀರಾ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ, ನಡೆಸೋಕ್ಕೆ, ನಿನ್ನ ಗಂಡನ ನಿನ್ನ ಹೆಂಡತಿಯನ್ನು ನಡೆಸೋದಕ್ಕೆ? ಎಲ್ಲ ಇದು ನಿಂತ್ಕೊಳ್ಳೋಣ. ನಿಮ್ಮ ಕುಟುಂಬವಾಗಿ ನಿಂತ್ಕೊಳ್ರಿ. ಕುಟುಂಬವಾಗಿ ಇವತ್ತು ಕರ್ತನ ಭೋಜನ ತಗೋಬೇಕು. ಕರ್ತನ ಭೋಜನ ಯಾರು ತಗೋಬೇಕು? ಕುಟುಂಬವಾಗಿ ಕರ್ತನ ಭೋಜನ ತಗೋಣ. ಇದು ಫಸ್ಟ್ ಟೈಮ್ ಕುಟುಂಬವಾಗಿ ಕರ್ತನ ಭೋಜನ ತೆಗೆದುಕೊಳ್ಳೋದು. ಕೆಲವರಿಗೆ ಇವಾಗಲೇ ಮನಸ್ಸು ನೋವ್ತಾ ಇದೆ, ಏನು ಬೇಕು ಇದೆಲ್ಲಾನು ಅಂತೇಳಿ. ಅಂಥವರೆಲ್ಲ ಅಲ್ಲಲ್ಲೇ ಇದ್ಬಿಡ್ಲಿ, ಅದೆಲ್ಲ ಅವರು ಆ ಕಡೆನೇ ಇದ್ಬಿಡ್ಲಿ, ಪರವಾಗಿಲ್ಲ. ನಿನ್ನ ಕುಟುಂಬಕ್ಕೆ ಬೇಲೆ ದೇವರಿದ್ದಾನೆ. ನಿನ್ನ ಕುಟುಂಬವಾಗಿ ಇಲ್ಲಿ ಸೇರಿ ಕರ್ತನ ಭೋಜನವನ್ನು ಸ್ವೀಕಾರ ಮಾಡಕ್ಕೆ ರೆಡಿಯಾಗಿರು. ಅವ್ರ ಜೊತೆಯಲ್ಲಿ ನಿನ್ನ ಮಗನೋ ಮಗಳು ಅವ್ರ ಹಿಂದ್ಗಡೆನೇ ಮನೆ ಒಳಗಡೆ ಬರುತ್ತೆ. ಅದರಿಂದ ಮನೆ ಅಶಾಂತಿ ಆಗುತ್ತೆ, ದುಃಖ ಆಗುತ್ತೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಯೇಸುವೇ, ಒಂದೊಂದು ಕುಟುಂಬದಲ್ಲಿ ಕಲ್ಲಾದ ಹೃದಯಗಳು ಕರಗಲಿ ಸ್ವಾಮಿ. ಯಾರು ಮಕಾನು ನೋಡಕ್ಕಾಗದ ಹಾಗೆ ಯಾರ್ಯಾರು ಆ ರೀತಿಯ ಕಟ್ಕೊಂಡಿದ್ದಾರೋ ಎಲ್ಲವೂ ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಗಮನಿಸ್ರಿ, ಇಬ್ಬರು ಹೆಂಗಸರುಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಒಬ್ಬರು ಕೆರೆ ಹತ್ರ ಹೋಗಿ ವಾಪಸ್ ಬಂದ್ರಿ, ಒಬ್ಬರು ತೀರ್ಮಾನ ಮಾಡಿದ್ರಿ. ಅಂತವ್ರು ಇಬ್ಬರು ಇಲ್ಲಿದ್ದೀರಾ ಅಂತ ಹೇಳಿ ನನಗೆ ದೇವ್ರು ಹೇಳಿದ್ರು. ಅದನ್ನ ಹೇಳಿದೆ ನಾನು. ಅದು ಹೇಳಿದ ತಕ್ಷಣ ಒಪ್ಪಿಸ್ಕೊಂಡ್ರು, ಹೌದು ಪಾಸ್ಟ್ರೆ, ನಾನು ಕೆರೆ ಹತ್ರ ಹೋಗಿ ವಾಪಸ್ ಬಂದ್ಬಿಟ್ಟೆ. ಇನ್ನೊಬ್ರು ಹೇಳಿದ್ರು, ನಾನು ಇವತ್ತು ಸಂಧೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು, ನನ್ನ ಗಂಡ ಬರೋಷ್ಟೊಳಗೆ ಅಂದ್ಕೊಂಡಿದ್ದೆ, ದೇವ್ರು ಅದನ್ನು ತಪ್ಪಿಸಿದ್ರು ಅಂತೇಳಿ. ನಾನು ಯಾಕೆ ಇದನ್ನು ಹೇಳಕ್ಕಂದ್ರೆ, ಅವರು ಯಾರೋ ಹೊಸಬರು, ಅವರ ಬಗ್ಗೆ ದೇವ್ರನ್ನು ತಿಳಿಸಬೇಕಾದ್ರೆ ಇಲ್ಲಿ ನಿಮ್ಮಲ್ಲಿ ನಡೀತಿರೋದು ದೇವ್ರನ್ನು ತಿಳಿಸಲ್ವಾ? ದೇವರೊಂದು ಪ್ರಮಾಣವಕ್ಯವಾಗಿ ಹೇಳ್ತಿರೋದೇನೆಂದ್ರೆ, ನಿಮ್ಮ ಮನೆ ವಿರುದ್ಧವಾಗಿ ಏನೇ ಮಾಡಿದ್ರದೆಲ್ಲ ಸುಟ್ಟು ಹೋಗುತ್ತೆ ಇವತ್ತು. ನಿಮ್ಮ ಮನೆಯಲ್ಲಿ ಯಾವ ವಿಷಯಕ್ಕೋಸ್ಕರ ದುಃಖ ಕಣ್ಣೀರು ಬರ್ತಾ ಇದೆಯೋ ಅದನ್ನೆಲ್ಲ ದೇವ್ರ ಕಣ್ಣೀರು ಒರೆಸ್ತಾನೆ. ಒಂದು ವೇಳೆ ಅಕ್ರಮ ಸಂಬಂಧ ಇದ್ರೆ ಅದೆಲ್ಲ ಬಿಟ್ಟು ಹೋಗ್ಬಿಡುತ್ತದೆ. ಶಾಪ ಇದ್ರೆ ಬಿಡುಗಡೆ ಆಗುತ್ತೆ. ಸಾಲ ಇದ್ರೆ ತೀರಿಸ್ತೀರಾ. ಒಡವೆ ಇಟ್ಟಿದ್ರೆ ವಾಪಸ್ ಬರುತ್ತೆ. ಕೇಸ್ ಇದ್ರೆ ಒಡೆದು ಹೋಗುತ್ತೆ. ಶತ್ರುಗಳು ನಿಮ್ಮ ವಿರುದ್ಧವಾಗಿ ಯಾರು ನಿಲ್ಲಲಾರರು. ವ್ಯಾಪಾರ ಮಾಡ್ತಿದ್ರೆ ಅತ್ಯುತ್ತಮವಾಗಿ ವ್ಯಾಪಾರ ಆಗುತ್ತೆ. ಥ್ಯಾಂಕ್ ಯು. ಈಗ ಇದನ್ನ ಬಿಟ್ಟು ನೀವು ಸ್ತೋತ್ರ ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ನಾನೊಂದು ಮಗುಗೆ ಹೇಳಿದ್ದೆ, ನಿಮ್ಮ ತಂದೆಯವರನ್ನ ಒಬ್ಬ ವ್ಯಕ್ತಿ ದೇವರಿಂದ ದೂರ ಕರ್ಕೊಂಡು ಹೋಗ್ತಾನೆ, ಅವ್ರಿಗೆ ಎಚ್ಚರಿಕೆ ಕೊಡು ಅಂತೇಳಿ. ನಾನು ಕೇಳಿದಾಗಲ್ಲ, ಇಲ್ಲ ಫಸ್ಟ್ ನಾನು ಬಂದಿದ್ದೆ ಅಂತ ಹೇಳಿದೆ. ಆ ಮಗಳಿಗೆ ಹೇಳಿದೆ, ತುಂಬ ಯಾಮಾರಿಸ್ತಾ ಇದ್ದಾರೆ ಅವರು.
ಆತನ ಹಿಂದ್ಗಡೆ ಇರೋಂಥ ಒಬ್ಬ ವ್ಯಕ್ತಿ, ಆತನ ಹಿಂದ್ಗಡೆ ಇರೋಂಥ ದುರಾತ್ಮ ಕರ್ತನ ಭೋಜನ ಆಗಲಿ, ಬೇರೆ ಆರಾಧನೆ ಆಗಲಿ, ದುಡ್ಡು ಆಸೆ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ನಾನು ಬೇಕಾ, ಯೇಸು ಸ್ವಾಮಿ ಬೇಕಾ ಅಂತೇಳಿ ತೀರ್ಮಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಯಾಮಾರು ಬಿಡ್ತೀರ ನೀವು ಅಂತೇಳಿ ಆ ವ್ಯಕ್ತಿನ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಇವತ್ತು ಸಹ ಸಭೆಯಲ್ಲಿ ಅವರು ಇಲ್ಲ, ಕರ್ತನ ಭೋಜನ ಇವತ್ತೂ ಇಲ್ಲ. ವಾರ ವಾರ ನೋಡ್ತಾ ಇದ್ದೀವಿ, ತುಂಬ ದುಃಖ ಆಗುತ್ತೆ. ಆ ಕುಟುಂಬ ಕಟ್ಟಲ್ಪಡಬೇಕು. ಏನೋ ಕುಡ್ದ, ಏನೋ ವ್ಯಭಿಚಾರ ಮಾಡ್ದ, ಏನೋ ಅದೆಲ್ಲ ನನಗೆ ಕೇಳ್ತಾ ಇಲ್ಲ. ಇಲ್ಲಿ ಕರ್ತನ ಭೋಜನ ತಗೊಳ್ತಾ ಇಲ್ವಲ್ಲ. ಒಂದೊಂದು ಕುಟುಂಬನ ಪರಿಶುದ್ಧಗೊಳಿಸು ದೇವರೇ, ಒಂದೊಂದು ಕುಟುಂಬನ ಪರಿಶುದ್ಧಗೊಳಿಸು ದೇವರೇ. ನಜರೇತಿನ ಯೇಸು ನಾಮದಲ್ಲಿ ಸೈತಾನನಿಗೆ ಅವಕಾಶ ಇಲ್ಲ. ಇಲ್ಲಿ ಈ ಜಾಗವನ್ನ ಬಿಟ್ಟು ಹೋಗು, ಈ ಕುಟುಂಬಗಳನ್ನ ಬಿಟ್ಟು ಹೋಗು, ಕತ್ತಲೆ ಬಿಟ್ಟು ಹೋಗು. ನಜರೇತಿನ ಯೇಸು ನಾಮದಲ್ಲಿ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಕತ್ತಲ ಶಕ್ತಿಗಳು ಬಿಡುಗಡೆ ಹೊರಗಡೆ ಹೋಗಿದ್ದಕ್ಕಾಗಿ ಸ್ತೋತ್ರ. ದೇವದೂತರು ಈ ಜಾಗದಲ್ಲಿ ಇಳಿದು ಬಂದಿದ್ದಾರೆ. ಈ ದೇವದೂತರು ಈ ಜಾಗದಲ್ಲಿ ಇಳಿದು ಬಂದಿದ್ದಾರೆ. ಎಲ್ಲ ಕುಟುಂಬದ ಕಟ್ಟುಗಳನ್ನ ಅವರ ಕತ್ತಿಯಿಂದ ಹೊಡಿತಾ ಇದ್ದಾರೆ. ಅನೇಕ ಕುಟುಂಬಗಳ ಬಿಡುಗಡೆ 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 ಬಿಡುಗಡೆ. ಓ ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ, ದೇವ್ರಿಗೆ ಸ್ತೋತ್ರ ಮಾಡ್ರಿ. ನಿಮ್ಮ ಕುಟುಂಬ ಬಿಡುಗಡೆ ಆಗಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡ್ರಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. Thank you Lord, thank you Jesus Lord. Hallelujah, 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 hallelujah. Thank you Lord. ಎಲ್ಲ ಚರ್ಮ ಕಾಯಿಲೆಗಳು ಶುದ್ಧೀಕರಣ ಆಗ್ತದೆ ಯೇಸುವಿನ ನಾಮದಲ್ಲಿ. ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿದ್ರಿಂದ ಕೆಲವರು ಚರ್ಮ ಕಾಯಿಲೆ ಅದು ಬಿಡುಗಡೆ ಆಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ. ಎಲ್ಲ ಅನುಮಾನದ ಸ್ಪಿರಿಟ್ ಹೊರಗಡೆ ಹೋಗ್ತಾ ಇದೆ. ಸೋಮಾರಿ ಸೇವೆ ಅಂದ ತಕ್ಷಣ ಸೋಮಾರಿತನ ಮಾಡ್ತಿದ್ರ, ಆ ಸೋಮಾರಿತನ ಯೇಸು ನಾಮದಲ್ಲಿ ಹೊರಗಡೆ ಹೋಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಯಾರು ಸುಮ್ಮನೆ ಇರಬೇಡಿ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೆಳೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య, ನನ್ನ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య,
ಸ್ತೋತ್ರ ಸ್ತೋತ್ರ యేసయ్య ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ನಿಮ್ಮೋರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಕೆಲವರು ನಿಮ್ಮ ಕುಟುಂಬದವರಿಲ್ಲ ಅಂತೇಳಿ ಇನ್ನು ನೋವು ತಿಂತಾ ಇದ್ದೀರಾ, ಅಳ್ತಾ ಇದ್ದೀರಾ. ಇದನ್ನ ಇಲ್ಲಿಗೆ ಬಿಡಬೇಡಿ, ಹೇಗಾದ್ರೂ ಮಾಡಿ ನಿಮ್ ಪ್ರೀತಿಯಿಂದಲೂ ಅವ್ರಿಗೇನೋ ಕೊಟ್ಟು ಅವ್ರ ಸತ್ಯಕ್ಕೆ ನಡೆಸಿ ನಿಮ್ಮ ಕುಟುಂಬದಲ್ಲಿ ಸೇರಿಸ್ಕೊಳ್ರಿ. ಯಾವ ರೀತಿ ಮನೆಗೆ ಸೇರಿಸ್ಕೊಂತೀಯೋ ಹಂಗೆ ಪರಲೋಕ ರಾಜ್ಯಕ್ಕೆ ಸೇರಿಸ್ರಿ. ಇದು ನಿಮ್ಮ ಜವಾಬ್ದಾರಿ. ನಿನ್ನ ಕಣ್ಣು ಮುಂದೆ ನಿನ್ನ ಮಗನೋ ನಿನ್ನ ಗಂಡನೋ ನಿನ್ನ ಮಗಳೋ ನಿನ್ನ ಹೆಂಡತಿನೋ ನರಕಕ್ಕೆ ಹೋಗ್ತಾ ಇರಬೇಕಾದ್ರೆ ಕಷ್ಟ ಆಗುತ್ತೆ. ಯೋಚನೆ ಮಾಡ್ರಿ, ಇದು ಸಮಯ. ಇದು ಬಿಟ್ರೆ ಮತ್ತೆ ಅವಕಾಶ ಇಲ್ಲ. ನಿನ್ನ ಮಕ್ಕಳು ನಿನ್ನ ಕುಟುಂಬ ಜವಾಬ್ದಾರಿ ನಿಂದೆ. ಅದು ಪಾಸ್ಟರ್ದೋ ಇನ್ನೊಬ್ಬರದಲ್ಲ, ನಿಂದೆ. ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಆಮೆನ್. ನಾವು ನಿಜವಾಗ್ಲೂ ಭಾಗ್ಯವಂತರ. ನಿನ್ನ ಮಗ ರಕ್ಷಿಸಲ್ಪಟ್ಟಿದ್ದಾನ, ನಿನ್ನ ಹೆಂಡತಿ ರಕ್ಷಿಸಲ್ಪಟ್ಟಿದ್ದಾರ, ನಿಮ್ಮಪ್ಪ ರಕ್ಷಿಸಲ್ಪಟ್ಟಿದ್ದಾರ, ನಿಮ್ಮ ಅಣ್ಣ ತಮ್ಮಂದರು ರಕ್ಷಿಸಲ್ಪಟ್ಟಿದ್ದಾರ. ಪ್ರತಿ ಸಾರಿ ಪ್ರಶ್ನೆ ಕೇಳಿಕೊಳ್ಳಿ, ಕೇಳಿ, ದೇವರನ್ನ ಕೇಳಿ. ಈ ಸಮಯದಲ್ಲಿ ನಿಂತಿರಬೇಕಾದ್ರೆ ಕುಟುಂಬವಾಗಿ ಕರ್ತನ ಭೋಜನ ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಕರ್ತನ ಭೋಜನಕ್ಕೋಸ್ಕರ ನಾವು ಸಿದ್ಧರಾಗೋಣ. ವಾಕ್ಯ ಓದೋಣ. ಮೊದಲನೇ ಕೊರಿಂಥಿ ಪತ್ರಿಕೆಯಲ್ಲಿ 11:23 ವಾಕ್ಯ. ನಾನು ನಿಮಗೆ ತಿಳಿಸಿಕೊಟ್ಟು ಉಪದೇಶವನ್ನು ಕರ್ತನ ಹೊಂದಿದೆನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ
ಸ್ತೋತ್ರ ಮಾಡಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಹೇಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನ ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವನಾದ್ದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ನಮ್ಮನ್ನು ನಾವು ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗೋದಿಲ್ಲ. ಇದರಲ್ಲಿ 5 ಪಾಯಿಂಟ್ ಇಂಪಾರ್ಟೆಂಟು. ಮೊದಲನೇದಾಗಿ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಅದಾದ ನಂತರ ಆ ಪರೀಕ್ಷೆ ಸರಿಯಾಗಿ ಮಾಡಿಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲಿ ಹೇಳಲ್ಪಟ್ಟಿದೆ, ದೇವರ ದೇಹಕ್ಕೆ ನಾವು ದ್ರೋಹ ಮಾಡಿದವರಾಗಿರ್ತೀವಿ, ನ್ಯಾಯ ತೀರ್ಪುಗೊಳಗಾಗ್ತೀವಿ. ಅನೇಕರು ಬಹುಮಂದಿ ಬಲಹೀನರು ವೀಕ್ ಆಗ್ತಾರೆ, ರೋಗಿಗಳಾಗ್ತಾರೆ ಮತ್ತು ಅನೇಕರು ಸಾಯ್ತಾರೆ, ನ್ಯಾಯ ವಿಚಾರಣೆಗೂ ಒಳಗಾಗ್ತಾರೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನಂದ್ರೆ, ಈ ಕರ್ತನ ಭೋಜನವನ್ನು ವಿವೇಚಿಸದೆ, ಅದು ಗೌರವ ಕೊಡದೆ, ಪಶ್ಚಾತ್ತಾಪ ಪಡದೆ, ಒಪ್ಪಿಸ್ಕೊಡದೆ ಹಠ ಮಾಡ್ಕೊಂಡಿರೋದ್ರಿಂದ ಇದೆಲ್ಲ ಆಗುತ್ತೆ. ಈ ಸಮಯ ನಮ್ಮನ್ನು ನಾವು ವಿಚಾರಿಸ್ಕೋಬೇಕು. ಇಸ್ಕೊಳದ ಯೇಸು ಸ್ವಾಮಿ ಜೊತೆಲಿ ಇದ್ಕೊಂಡೆ ತೆಗೆದುಕೊಂಡು ಅನ್ಯಾಯ ಆಗ್ಬಿಟ್ಟ. ಆ ರೀತಿಗೆ ನಾವು ನಮ್ಮಲ್ಲಿ ಇಸ್ಕೊಳದ ಯೂದನ ಒಂದು ಆ ಸ್ವಭಾವ ನಮ್ಮಲ್ಲಿ ಯಾರಲ್ಲಿ ಇರಬಾರದು. ಇದು ತೆಗೆದುಕೊಳ್ಳುವಾಗ ನಮ್ಮಲ್ಲಿ ಜೀವ ಉಂಟಾಗಬೇಕು. ಇದು ತೆಗೆದುಕೊಂಡ್ರೆ ನಮ್ಮ ರೋಗಗಳು ಬಿಡುಗಡೆ ಆಗಬೇಕು. ಇದು ತೆಗೆದುಕೊಂಡ್ರೆ ನಾವು ನಿತ್ಯ ಜೀವಕ್ಕೆ ಪಾತ್ರರಾಗಿರಬೇಕು. ಇದನ್ನು ನಾವು ಗೌರವಿಸಬೇಕು. ಇದು ಆತನ ಆಜ್ಞೆ. ಇದನ್ನು ತೆಗೆದುಕೊಳ್ಳದೆ ಯಾರು ಇರಬಾರ್ದು, ತಪ್ಪಿಸ್ಕೋಬಾರ್ದು. ಯಾರನ್ನಾದ್ರೂ ನಿಮ್ಮ ಗಂಡ ಬಂದಿಲ್ಲ, ಅಪ್ಪ ಬಂದಿಲ್ಲ, ಅವ್ರಿಗೆ ಎತ್ಕೊಂಡು ಹೋಗ್ಬಿಡ್ರಿ. ಪೇಷಂಟ್ ಒಬ್ಬರು ಮಾತ್ರ ಬರೋಕ್ಕಾಗಲ್ಲ, ಅಂಥವ್ರು ಮಾತ್ರ ಎತ್ಕೊಂಡು ಹೋಗ್ಬೇಕು. ಕೆಲವರು ಇವತ್ತು ಡೆಲಿವರಿ ಆಗ್ತಿದ್ದಾರೆ, ಅವರನ್ನು ಹೋಗ್ತದೆ ಪ್ರೇಯರ್ ಮಾಡಿಸ್ಕೊಂಡು ಅಂಥವ್ರು ತಗೊಂಡು ಹೋಗ್ಲಿ. ಎಲ್ಲ ಚೆನ್ನಾಗಿದ್ದು ಮನೇಲಿ ಎತ್ಕೊಂಡು ಹೋಗಿ ಅದು ಕೊಡಕ್ಕೆ ಹೋಗ್ಬೇಡ್ರಿ, ಅದು ತಪ್ಪು. ಯಾರು ಎತ್ಕೊಂಡು ಹೋಗ್ಬಾರ್ದು. ಯೇಸುವೇ ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ, ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಿಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ, ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ದಾಹದಿ ನಿಂತಿರುವೆ, ತವಕದೆ ಬೇಡುತ್ತೆಯೇ, ದಾಹದಿ ನಿಂತಿರುವೆ, ತವಕದಿ ಬೇಡುತ್ತೆಯೇ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ, ಬಾಗಿಲನ್ನು ತೆರೆದಿರುವೆ,
ದೀಪವ ಹಚ್ಚಿರುವೆ, ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ, ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ. ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ಬನ್ನಿ ನಮ್ಮ ಮನೆಗೆ, ನಮ್ಮ ಯೇಸುವೆ ಬನ್ನಿರಿ. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah, hallelujah, hallelujah.
ಇದುವರೆಗೂ ಆದವರೇ ಸ್ತೋತ್ರ 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 ಸ್ತೋತ್ರ. ಇದುವರೆಗೂ ಆದವರೇ ಸ್ತೋತ್ರ. ಪ್ರಾರ್ಥಿಸೋಣ ಸಮದಲ್ಲಿ. ತಂದೆಯ ದೇವರೇ, ಈ ಸಮದಲ್ಲಿ ಕರ್ತನೆ ನೀವು ಕೊಟ್ಟಂಥ ಆಜ್ಞೆ ಮೇರೆಗೆ ಒಡಂಬಡಿಕೆ ಪ್ರಕಾರ ಕರ್ತನೆ ಈ ದಿನ ಅಪ್ಪ ನಿಮ್ಮ ಶರೀರ ರೂಪದಲ್ಲಿರುವಂಥ ರೊಟ್ಟಿಯನ್ನು, ರಕ್ತದ ರೂಪದಲ್ಲಿರುವಂಥ ದ್ರಾಕ್ಷರಸವನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ ಸ್ವಾಮಿ. ನೀವು ಹೇಳಿದ ಪ್ರಕಾರ ಅದನ್ನು ನಾವು ಕರ್ತನೆ ತೆಗೆದುಕೊಳ್ತೀವಿ. ನಮ್ಮಲ್ಲಿ ಏನೆಲ್ಲ ನಿಮಗೆ ಇಷ್ಟವಿಲ್ಲದ ಕಾರ್ಯಗಳಿದೆ ಅದೆಲ್ಲ ತೆಗೆದುಹಾಕಿ ಪರಿಶುದ್ಧಗೊಳಿಸಿರಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಿರ್ತಾನೆ. ಈ ಜಾಗದಲ್ಲಿ ನಾವು ತೆಗೆಸಲ್ಪಡಬೇಕು, ನೀವು ಹೆಚ್ಚಿಸಲ್ಪಡಬೇಕು. ಎಲ್ಲ ಘನತೆ ಮಹಿಮೆ ನಿಮಗೆ ಸಲ್ಲಿಸಿದೆ ಸ್ವಾಮಿ. ದೇವಸ್ತೋತ್ರ. ನಮ್ಮ ಪಾಪಗಳೆಲ್ಲವೂ ಯೇಸುವಿನ ರಕ್ತದಲ್ಲಿ ಶುದ್ಧೀಕರಣ ಆಗಿ ಶಾಪಗಳೆಲ್ಲ ಮುರಿಯಲ್ಪಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಅದಕ್ಕಾಗಿ ಸ್ತೋತ್ರ. ಒಬ್ಬರಿಗೊಬ್ಬರು ಅರಿಕೆ ಮಾಡಿಕೊಳ್ರಿ, ಒಪ್ಪಿಸ್ಕೊಡ್ರಿ ಅಂತ ಹೇಳಿದ ಪ್ರಕಾರ ನಮ್ಮ ಪಾಪಗಳನ್ನು ಕರ್ತನೆ ಅಪ್ಪ ಶಿಲುಬೆ ಮೇಲೆ ಹೊತ್ತು ನಮಗೋಸ್ಕರ ಶಿಲುಬೆಲೆ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜನಾಗಿಟ್ಟಿದ್ದೀರಾ. ನೀವು ಶೀಘ್ರವಾಗಿ ಬರ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ತೆಗೆದುಕೊಳ್ಳುವಾಗ ನಮಗೆ ಜೀವ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಐಶ್ವರ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಕುಟುಂಬವಾಗಿ ತೆಗೆದುಕೊಳ್ತಿದ್ವಿ. ಅದಕ್ಕಾಗಿ ಸ್ತೋತ್ರ. ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿನ ತಂದೆ ಆಮೆನ್. ದೇವರಿಗೆ ಸ್ತೋತ್ರ. ಕುಟುಂಬವಾಗಿ ನಾವು ಕರ್ತನ ಬೋಧನೆ ತೆಗೆದುಕೊಳ್ಳೋಣ. ಇನ್ನು ಯಾರೋ ದೀಕ್ಷಾ ಸ್ಥಾನ ತೆಗೆದುಕೊಂಡಿಲ್ವೋ ಅವರು ಬೇಗ ದೀಕ್ಷಾ ಸ್ಥಾನ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಹೆಸರುಗಳನ್ನು ಕೊಟ್ಟರೆ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಸಹ ಈ ಕ್ರಮದಲ್ಲಿ ಕರ್ತನೆ ನೀವು ಕೊಟ್ಟಂಥ ಕೃಪೆ ಕರುಣೆಯಿಂದ ಇವತ್ತು ನಿಂತು ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಘನತೆ ಮಹಿಮೆ ಸಲ್ಲಿಸ್ತೀವಿ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ಕಾಣಿಕೆ ತೆಗೆಯಲ್ಪಡುತ್ತದೆ ಈ ಸಮಯದಲ್ಲಿ. ಒಂದು ಸ್ಪೆಷಲ್ ಕಾಣಿಕೆ. ದೇವರ ಹಣವನ್ನು ದೇವರು ಕೊಟ್ಟ ಸಮಯದಲ್ಲಿ ಅಲೆ ಶುದ್ಧಿ ಮಾಡಿರ್ತೀಯ ಶ್ರೀಯಸ್ ನಾಮ ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಎಲ್ಲೆಲ್ಲೂ ಇರುವ ಎಲ್ಲೆಲ್ಲೂ ಇರುವ ಯೇಸುವೇ, ಎಲ್ಲೆಲ್ಲೂ ಇರುವ ಎಲ್ಲೆಲ್ಲೂ ಇರುವ ಯೇಸುವೇ, ನಿನ್ನನ್ನೇ ಆರಾಧಿಸುವೆ ಕರ್ತನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ನಿನ್ನ ಆರಾಧಿಸುವೆ ಮೆಸ್ಸಯ್ಯನೇ, ನಿನ್ನ ಆರಾಧಿಸುವೆ ಯೆಹೋವರಪ್ಪ, ನಿನ್ನ ಆರಾಧಿಸುವೆ ಮೆಸ್ಸಯ್ಯನೇ, ನಿನ್ನ ಆರಾಧಿಸುವೆ. ರೋಗ ನೀಗಿ ಸೌಖ್ಯ ತಂದವನೇ, ರೋಗ ನೀಗಿ ಸೌಖ್ಯ ತಂದವನೇ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಯೆಹೋವ ನಿಸೆ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಯೆಹೋವ ನಿಸೆ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ.
ಎಂದೆಂದು ನಮಗೆ ಜಯವ ತಂದವನೇ, ಎಂದೆಂದು ನಮಗೆ ಜಯವ ತಂದವನೇ, ನಿನ್ನನ್ನೇ ಆರಾಧಿಸುವೆ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ನಿನ್ನ ಆರಾಧಿಸುವೆ, ಜೀವ ಜಲವೇ ನಿನ್ನ ಆರಾಧಿಸುವೆ, ಯೆಹೋವ ಈರೇ ನಿನ್ನ ಆರಾಧಿಸುವೆ, ಜೀವ ಜಲವೇ ನಿನ್ನ ಆರಾಧಿಸುವೆ. ಕೊರತೆ ನೀಗಿ ಸಮೃದ್ಧಿ ತಂದವನೇ, ಕೊರತೆ ನೀಗಿ ಸಮೃದ್ಧಿ ತಂದವನೇ, ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆಮೆನ್, ಹಲ್ಲೆಲೂಯಾ. ಎಲ್ಲ ಸೇರಿ ಓಕೆನಾ? ಆರಾಧನೆ ಆರಾಧನೆ ಜೋರಾಗಿ. ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ನನ್ನ ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆಮೆನ್. ಆರಾಧನೆ ಆರಾಧನೆ ಯಾರಿಗೆ? ಆಮೆನ್. ಪ್ರೈಸ್ ದಿ ಲಾರ್ಡ್. ಹೇಳುವಾ, ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಈ ದಿನ ಅಡಿಗೆಗೆ ನಾವು ಏನು ತಿಂದ್ರು ಕುಡಿದ್ರು ಯಾರ ಮಹಿಮೆಗಾಗಿ? ಯೇಸಪ್ಪ ಮಹಿಮೆಗಾಗಿ. ಆಮೇನ್. ಕೆಲಸ ಸ್ಟಾರ್ಟ್ ಆಗುತ್ತೆ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ತೋತ್ರ. ಈ ದಿನ ಕರ್ತನೆ ಅಪ್ಪ, ದೈವಿಕದ ಕುಟುಂಬ ಕುರಿತಾಗಿ ನೀವು ಮಾತಾಡಿದ್ರೆ ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಆರಾಧನೆ ಮಾಡಿದಂಥವ್ರನ್ನು ಆಶೀರ್ವಾದ ಮಾಡಿ ಸಾಕ್ಷಿ ಕೊಟ್ಟಂತಕ್ಕಾಗಿ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಕರ್ತನೆ ಅಪ್ಪ, ಕುಟುಂಬ ಎತ್ತಲ್ಪಡಬೇಕು, ತಂದೆ ತಾಯಿಗಳ ಪಾತ್ರಗಳನ್ನು ಕುರಿತಾಗಿ ಹೇಳಿದ್ದೀರಾ. ಅದ್ರ ಜೊತೆಗೆ ತಂದೆ ತಾಯಿಗಳಿಗನ್ನ ಗೌರವಿಸುವುದನ್ನ ಅಪ್ಪ ಮಕ್ಕಳು ಕಲಿಯುವ ಹಾಗೆ ಸಹಾಯ ಮಾಡು. ಪರಿಶುದ್ಧಾತ್ಮ ದೇವರೇ, ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ವಿಶೇಷವಾಗಿ ಸಮಯದಲ್ಲಿ ಕರ್ತನೆ ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿಮ್ಮ ದೈವಿಕ ಮಹಿಮೆಯಿಂದಲೂ ಶಕ್ತಿಯಿಂದಲೂ ತುಂಬಲ್ಸಲ್ಪಡಲಿ. ಎಲ್ಲ ಕಟ್ಟುಗಳು ಬಿಡುಗಡೆ ಆಗಲಿ ಸ್ವಾಮಿ. ಯೇಸುವ ಕುಟುಂಬದಲ್ಲಿ ಉಂಟು ಎಲ್ಲ ಕಟ್ಟುಗಳು ಬಿಡುಗಡೆ ಆಗಿದೆ, ಅದಕ್ಕಾಗಿ ಸ್ತೋತ್ರ. ಸಭೆಗಾಗಿ ಏನು ಅರಿಕೆ ಮಾಡಿದರೋ ಅದೆಲ್ಲವೂ ಸಹ ಅಪ್ಪ ಕೊಡುವ ಹಾಗೆ, ಇನ್ನೂ ಯಾರು ಕೊಟ್ಟಿಲ್ಲ ಅವರೆಲ್ಲ ಕೊಡುವ ಹಾಗೆ ನೀನು ಮಾತಾಡು. ನಾವು ಮಾತಾಡಿದ್ರೆ ಯಾವ ಪ್ರಯೋಜನ ಇಲ್ಲ, ನೀನು ಮಾತಾಡಿದ್ರೆ ಎಲ್ಲ ಪ್ರಯೋಜನ ಆಗ್ತದೆ. ಅವರಿಗೆ ಕೊಡುವಂಥ ಶಕ್ತಿಯನ್ನು ಅನುಗ್ರಹ ಮಾಡಿ ಸ್ವಾಮಿ. ಕೃಪೆ ತೋರಿಸಿ ಸಹಾಯ ಮಾಡಿ. ತಂದೆಯಾದ ದೇವರೇ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬನ ಆಶ್ವಾಸು, ಎಲ್ಲ ಬ್ರಾಂಚ್ ಸಭೆಗಳನ್ನ ಆಶ್ವಾಸು. ಕೆಲವರು ಬರದೇ ಇದ್ದಾರೆ ಸ್ವಾಮಿ, ಅವರನ್ನು ಸಹ ನೀವು ಕನಿಕರಿಸು, ಕೃಪೆ ತೋರಿಸು. ಯಾರು ಈ ಸಭೆಯಲ್ಲಿ ಕೈ ಬಿಡಲ್ಪಡಬಾರದು, ಎಲ್ಲರೂ ಎತ್ತಲ್ಪಡಬೇಕು. ಹಾಗೆ ವಾಕ್ಯವು ಶುದ್ಧೀಕರಣ ಆಗಲಿ, ಪವಿತ್ರಾತ್ಮ ಶುದ್ಧೀಕರಣ ಮಾಡಲಿ.
ನಿನ್ನ ಸಿದ್ಧತೆ, ನೀನು ಬರುವಂತಹ ದಿನಕ್ಕೆ ಸಿದ್ಧತೆ ಆಗಿರುವ ಹಾಗೆ, ಸಿದ್ಧರಾಗಿರುವ ಹಾಗೆ ನೀ ಸಹಾಯ ಮಾಡು. ಆಶ್ವಸ್ತು, ಬಲಪಡಿಸು, ಕೃಪೆ ತರಿಸಬೇಕಾಗಿ. ಇಲ್ಲಿವರೆಗೂ ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೋ, ಮರಳು ಹೊಡೆದಿದ್ದಾರೋ, ಸಿಮೆಂಟ್ ಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ತಂದೆ. ನನ್ನ ಮನೆ ಯೆಹೋವನ ಕೊಂಡಾಡು, ನನ್ನ ಸ್ವಲ್ಪ ನಂಬಿಕೆ ಇರಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾಡಿದ ನನ್ನ ಮರಿಬೇಡ.